Are you able to view the screen? Hello? Yes, sir. Okay. So in the morning, Yes, sir. we left over here. Okay. So we just need to find out how did we got area of 1 by 4, 1 by 2 and 1 by 2 over here. Okay. So I've taken the figure over here so it could be easier to write it. Okay. So then first so now let us look how we got the area of 1 by 2, 1 by 4 and 1 by 2 over here. So for the first time, let us take for y is greater than 1. Y is greater than 1 ಅಂದ್ರೆ ಇದು y ಆಗುತ್ತಾ at 1 ಆಗುತ್ತಾ ಇದು y at 1. Y is greater than 1 ಅಂದ್ರೆ ಹಿಂದ್ಗಡೆಯಿಂದ ಮೇಲ್ಗಡೆ ಬರಬೇಕಲ್ವಾ. ಸೊ y is greater than 1 ಅಂದ್ರೆ ಇಲ್ಲಿಂದ ಮೇಲಕ್ಕೆ. ಓಕೆ. ಸೊ ಇಲ್ಲಿಂದ ಮೇಲೆ ಮತ್ತೆ x is equal to 0 to 1 ಅಂದ್ರೆ ಇದು. ಓಕೆ. ಸೊ ಈ ಏರಿಯಾ ಇಲ್ಲಿ ಇದೆಯಲ್ಲ ಈ ಏರಿಯಾ ಇದೆಯಲ್ಲ ಸೊ ಅದು 1 by 2 ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ. ಸೊ ಇದಕ್ಕೆ ಇವಾಗ ಇಂಟಿಗ್ರೇಷನ್ ಅಪ್ಲೈ ಮಾಡೋಣ. ಸೊ y ಇಸ್ ಗ್ರೇಟರ್ ದ್ಯಾನ್ 1 ಅಂತ ಹೇಳಿದ್ರೆ ಏನು ತಗೊಳ್ತೀರಾ 1 ಮೈನಸ್ y ಇಸ್ ಲೆಸ್ ದ್ಯಾನ್ 1 ಅಂತ ತಗೊಳ್ತೀರಾ. ಓಕೆ. 1 ಮೈನಸ್ y ಇಸ್ ಲೆಸ್ ದ್ಯಾನ್ 1 ಅಂತ ಬರ್ಕೊಳ್ಬೋದು ಆಯ್ತಾ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ದ ಲಿಮಿಟ್ ಏನಾಗುತ್ತೆ y ಇಸ್ ಈಕ್ವಲ್ ಟು ಲೆಸ್ ದ್ಯಾನ್ 1 ಇಲ್ಲಿಂದ ಇದೆಯಲ್ಲ ಸೊ 1 ಮೈನಸ್ y ಇಸ್ ಲೆಸ್ ದ್ಯಾನ್ ಅಂದ್ರೆ ಏನಂತ ಬರೀಬೋದು ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು 1 ಅಂತ ಬರಿಬೋದು. ಓಕೆ. ಸೊ y ಇಸ್ ಲೆಸ್ ದೆನ್ 1 ತಾನೆ ಹಾಗಾಗಿ ಇಲ್ಲಿ 1 ಅಂತ ಬರೋದು ಮೈನಸ್ ಇನ್ಫಿನಿಟಿ ಟು 1 ಅಂತ ಬರಿಬೋದು. ಓಕೆ. ಬಟ್ ನಿಮಗೆ ಇದನ್ನ ಮತ್ತೆ ಸ್ಪ್ಲಿಟ್ ಮಾಡ್ಬೋದು ಹೇಗೆ ಮಾಡ್ತೀರಾ ಸೊ ಇಟ್ ಇಸ್ ಮೈನಸ್ ಇನ್ಫಿನಿಟಿ ಟು 0 ನೆಕ್ಸ್ಟ್ 0 ಟು 1 ಅಂತ ಸ್ಪ್ಲಿಟ್ ಮಾಡ್ಬೋದು. ಓಕೆ. ಸೊ ಎರಡು ಇದೆಯಲ್ಲ ಮೈನಸ್ ಇನ್ಫಿನಿಟಿ ಟು 0 ಅಂದರೆ ಮೈನಸ್ ಇನ್ಫಿನಿಟಿ ಟು 0 ಟು 1 ಅಂತ ಬರುತ್ತಲ್ವಾ. ಸೊ ಹಂಗಾಗಿ ಈ ಥರ ಸ್ಪ್ಲಿಟ್ ಮಾಡ್ಬೋದು ಮೈನಸ್ ಇನ್ಫಿನಿಟಿ ಟು 0 ಆ್ಯಂಡ್ 0 ಟು 1 ಅಂತ ಸ್ಪ್ಲಿಟ್ ಮಾಡ್ಬೋದು. ಅವಾಗ ಹೆಂಗಾಗುತ್ತೆ ಮೈನಸ್ ಇನ್ಫಿನಿಟಿ ಟು 0 1 ಬರುತ್ತೆ. ಸೊ ಇದನ್ನ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದ್ರ ವ್ಯಾಲ್ಯೂ ಎಷ್ಟಿರುತ್ತೆ 0 ಇರುತ್ತೆ ಅಂತ ಗೊತ್ತಾಗಿದೆ. ಉಳಿದಷ್ಟು ನಿಮಗೆ 0 ಟು 1 ಬರುತ್ತೆ. ಓಕೆ. ಸೊ ಈ ಥರ ತಗೊಂಡ್ರೆ ಲಿಮಿಟ್ ಇದು ಬರುತ್ತೆ ನೋಡಿ. ಸೊ 0 ಟು 1 ಬರುತ್ತೆ ಅಲ್ವಾ. ಸೊ ಹಂಗಾಗಿ ಏನು ಮಾಡಬೇಕು ಈ ಪಾಯಿಂಟ್ ಇದೆಯಲ್ಲ 0 ಟು 1 ಈ ಪಾಯಿಂಟು ಮತ್ತು ಈ ಪಾಯಿಂಟಿಂದು ಇದು ತಗೊಳ್ಳಿ ಡಿಫ್ರೆನ್ಷಿಯೇಷನ್ ತಗೊಳ್ಳಿ. ಸೊ ಅಲ್ಲಿಗೆ ಏನಾಗುತ್ತೆ ನಿಮಗೆ ಅಂದರೆ ಸೊ ಈ ಪಾಯಿಂಟಿಂದ ತಗೊಂಡ್ರೆ 0 0 ಇದೆಯಾ ಈ ಪಾಯಿಂಟಿಂದ ತಗೊಂಡ್ರೆ ಏನಿದೆ ಸೊ ನೀವು ತಗೊಬೇಕಾಯ್ತದು ಇದೊಂದು ಪಾಯಿಂಟ್ ಇಂದು 0 ಟು 1 ಅಂತ ಇದೊಂದು ಪಾಯಿಂಟ್ ಇಂದು ಇದೊಂದು ಪಾಯಿಂಟ್ ಇಂದು. ಓಕೆ. ಸೊ ಇದೆಷ್ಟಿದೆ 0 0 ಇದೆ ಇದೆಷ್ಟಿದೆ 0 1 ಇದೆ. ಓಕೆ. ಸೊ ಇಲ್ಲಿ ನೋಡಿ ಇದ್ರ ವ್ಯಾಲ್ಯೂ ಆಂಪ್ಲಿಟ್ಯೂಡ್ ಎಷ್ಟಿರುತ್ತೆ 1/4 ಇರುತ್ತೆ ಎಲ್ಲರಿಗೂ ಆ್ಯಕ್ಚುಲಿ ಎಷ್ಟಿರುತ್ತೆ 1/4 ಇರುತ್ತೆ. ಓಕೆ. ಸೊ ಮೂರು ಪಾಯಿಂಟ್ ಇಂದು ಆಂಪ್ಲಿಟ್ಯೂಡ್ ಎಷ್ಟಿರುತ್ತೆ ನಿಮಗೆ 1/4. ಸೊ 1/4 0 0 ಇದೆಯಾ ಹಂಗಾಗಿ ಇದೇನಾಗುತ್ತೆ ಡೆಲ್ಟಾ ಯು ಇಂಟು ಡೆಲ್ಟಾ ವಿ ಆಗುತ್ತೆ. ಇದು ಮೇಲ್ಗಡೆ ತಗೊಳ್ಬೇಕಲ್ವಾ 1/4 ಇಂಟು ಇದು 0 ಇದೆ ಅಲ್ವಾ ಆ ಡೆಲ್ಟಾ ಆಫ್ ಯು ಆಗುತ್ತೆ. ಇದು 1 ಇರೋದ್ರಿಂದ ಡೆಲ್ಟಾ ಆಫ್ ಬಿ ಮೈನಸ್ 1 ಆಗುತ್ತೆ. ಓಕೆ. ನೆಕ್ಸ್ಟ್ ಇದ್ರದ್ದು ಇಂಟಿಗ್ರೇಷನ್ ಮಾಡಬೇಕು. ಇಂಟಿಗ್ರೇಷನ್ ಎಷ್ಟು ಮೈನಸ್ ಇನ್ಫಿನಿಟಿ ಟು ಎಕ್ಸ್ ಮೈನಸ್ ಇನ್ಫಿನಿಟಿ ಟು ವೈ ಇದು ಫಾರ್ಮುಲಾ. ಓಕೆ. ಸೊ ಇದು ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ಇಂಪಲ್ಸ್ ಫಂಕ್ಷನ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1. ಸೊ ಇದು ಫಸ್ಟ್ ಯೂನಿಟ್ ನಿಮ್ಗೆ ಗೊತ್ತಿದೆ ಹಂಗಾಗಿ ನಿಮಗೆ ಎಷ್ಟು ಉಳಿಯುತ್ತೆ ನಿಮಗೆ 1/4 ಪ್ಲಸ್ 1/4 ಉಳಿಯುತ್ತೆ. ಸೊ ಇಟ್ಸ್ ಈಕ್ವಲ್ ಟು 1/2 ಆಗುತ್ತೆ. ಓಕೆ. ಸೊ ಆರ್ ಯು ಕ್ಲಿಯರ್ ವಿತ್ ದಟ್. ಸೊ ಇಷ್ಟು ನಿಮಗೆ ಅರ್ಥ ಆಗದೆ ಹೋದ್ರೆ ಇಫ್ ಯು ಫೀಲ್ ಇಟ್ ಡಿಫಿಕಲ್ಟ್ ಯು ಜಸ್ಟ್ ಅಬ್ಸರ್ವ್ ಹಿಯರ್ y ಇಸ್ ಗ್ರೇಟರ್ ದೆನ್ 1 ಅಂತ ಅಂದರೆ ಈ ಥರ ಮೂವ್ ಆಗಬೇಕು ತಾನೆ ಹಿಂಗೆ ಮೂವ್ ಆಗಬೇಕಲ್ವಾ. ಸೊ ಅದು ಎಲ್ಲಿಂದ ಮೂವ್ ಆಗುತ್ತೆ ನೋಡ್ಕೊಳ್ಳಿ ಆ ಪಾಯಿಂಟ್ ನೋಡ್ಕೊಳ್ಳಿ ಮತ್ತೆ ಅದು ಎಲ್ಲಿ ಮೂವ್ ಆಗುತ್ತೆ ಆ ಪಾಯಿಂಟ್ ನೋಡ್ಕೊಳ್ಳಿ. ಓಕೆ. ಇದ್ರದ್ದು ಆಂಪ್ಲಿಟ್ಯೂಡ್ 1/4 ಇದೆ ಇದ್ರ ಆಂಪ್ಲಿಟ್ಯೂಡ್ 1/4 ಇದೆ. ಓಕೆ. ಸೊ ಇದ್ರದ್ದು ಫಸ್ಟ್ ತಗೊಳ್ಳಿ 1/4 ಇಂಟು ಇದೆಷ್ಟಾಗುತ್ತೆ 0 0 ಇದೆಯಾ ಹಾಗಾಗಿ ಡೆಲ್ಟಾ ಆಫ್ ಯು ಡೆಲ್ಟಾ ಆಫ್ ವಿ. ನೆಕ್ಸ್ಟ್ ಇಲ್ಲಿ ಬಂದ್ರೆ 1/4 ಇಂಟು ಡೆಲ್ಟಾ ಆಫ್ ಯು ಮೈನಸ್ 1 ಇದ್ರೆ -1 ಮಾಡಬೇಕು ಅಷ್ಟೇ ಡೆಲ್ಟಾ ಆಫ್ ಬಿ ಮೈನಸ್ 1. ಸೊ ಇಷ್ಟು ಬಂತ ಇದ್ರ ಇಂಟಿಗ್ರೇಷನ್ ಮಾಡಿದ್ರೆ ಇಂಟಿಗ್ರೇಷನ್ ಬಗ್ಗೆ ತಲೆ ಕೆಡಿಸ್ಕೊಂಡೇ ಬೇಡಿ ಇದು ಇಂಟಿಗ್ರೇಷನ್ ಯಾವಾಗಲೂ 1 ಬರುತ್ತೆ
ಡೆಲ್ಟಾ ಯು ಅನ್ನೋದು ಇರಲಿ ಡೆಲ್ಟಾ ಯು ಮೈನಸ್ ಒನ್ ಏನಾದ್ರು ಇರಲಿ ಒನ್ನೇ ಬರುತ್ತೆ. ಹಂಗಾಗಿ 1/4 ಹೊರಗಡೆ ಕಾನ್ಸ್ಟೆಂಟ್ ತಗೊಳ್ಳಿ, 1/4 ಕಾನ್ಸ್ಟೆಂಟ್. ಸೊ ದಟ್ ವಿಲ್ ಬಿ ಈಕ್ವಲ್ ಟು 1/2. ಆರ್ ಕ್ಲಿಯರ್ ವಿತ್ ದಟ್? ಹಲೋ. ಓಕೆ. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಸ್ಟ್ರಿಪ್ ನೋಡೋಣ. ಸೊ ನಿಮಗೆ ಇಲ್ಲಿಗೆ ಎಷ್ಟಾಯ್ತಲ್ಲ ಈಗ ಅರ್ಥ? ಸೊ ಇದು ಏರಿಯಾ ನಿಮಗೆ, ಓಕೆ, ನಿಮಗೆ ಈ ಏರಿಯಾ ಸಿಕ್ತು. ಎಷ್ಟಿದೆ? 1/2. ಸೊ ದಿಸ್ ಇಸ್ ಹೌ ಯು ಗಾಟ್ 1/2. ಓಕೆ. ನೆಕ್ಸ್ಟ್ ಲೆಟ್ ಅಸ್ ಕನ್ಸಿಡರ್ ದ ಸೆಕೆಂಡ್ ಸ್ಟ್ರಿಪ್. ಈ ಥಿಯರಿ ನಿಮಗೆ ಅರ್ಥ ಆಗಕ್ಕೆ ಕೊಟ್ಟಿದ್ದಾರೆ, ಬಟ್ ಇದು ಕಾಂಪ್ಲಿಕೇಟ್ ಅಂದರೆ ಅಷ್ಟು ತಲೆ ಕೆಡಿಸ್ಕೊಂಬಿಡಿ. ಪ್ರಾಬ್ಲಮ್ ಸಿಂಪಲ್ ಇದೆ, ಬಟ್ ಜಸ್ಟ್ ಕಾನ್ಸಂಟ್ರೇಟ್ ಹೌ ಟು ಟೇಕ್ ದ ಲಿಮಿಟ್ ಫಾರ್ ಇಂಟಿಗ್ರೇಷನ್ ಅಷ್ಟು ನೋಡ್ಕೊಳ್ಳಿ ಅಷ್ಟೇ. ಓಕೆ. ಸೊ ನೆಕ್ಸ್ಟ್ ಏನಿದೆ? ಎಕ್ಸ್ ಇಸ್ ಗ್ರೇಟರ್ ದೆನ್ 1. ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಬೇಕಲ್ವಾ? ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂದರೆ ಸೊ ಇದನ್ನು ತೊಗೊಳ್ಬೇಕು ನೀವು. ವೈ ಇಸ್ ಗ್ರೇಟರ್ ದೆನ್ 1 ಅಂದರೆ ಇದನ್ನು ತೊಗೊಳ್ತಿದ್ರಿ ಅಲ್ವಾ? ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ ಅಂದರೆ ಎಕ್ಸ್ ಆಕ್ಸಿಸ್ ಇದನ್ನು ತೊಗೊಳ್ಳಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ? 0 to 1 ಅಂದರೆ ಇಲ್ಲಿಂದ ಈ ಕಡೆಗೆ ಹೋಗಿ. ಓಕೆ. ಸ್ಟಾರ್ಟಿಂಗ್ ಪೊಸಿಷನ್ ಎಷ್ಟಿದೆ ನಿಮ್ಮದು? ಸ್ಟಾರ್ಟಿಂಗ್ ಪೊಸಿಷನ್ ನಿಮ್ಮದು 0 ಇದೆಯಾ? ಎಂಡಿಂಗ್ ಪೊಸಿಷನ್ ಇದೆ ಎಷ್ಟಿದೆ? 1 ಇದೆ. ಸೊ 1/4 1/4 ಅಲ್ವಾ? ಸೊ ಇದು ಆಂಪ್ಲಿಟ್ಯೂಡ್ ಎಷ್ಟಿದೆ? 1/4 ಇರುತ್ತೆ. ಇದ್ರ ಆಂಪ್ಲಿಟ್ಯೂಡ್ 1/4 ಇರುತ್ತೆ. ಓಕೆ. 1/4 ಇಂಟು ಡೆಲ್ಟಾ ಆಫ್ ಯು ಕಮ ವಿ ಪ್ಲಸ್ 1/4 ಇದು ನೋಡಿ 1 ಇದೆ ಅಲ್ವಾ? ಹಂಗಾಗಿ ಡೆಲ್ಟಾ ಆಫ್ ಯು ಮೈನಸ್ 1, ಈ ಕಡೆ 0 ಇದೆ, ಡೆಲ್ಟಾ ಆಫ್ ವಿ ಬರ್ತದೆ. ಸೊ ಇಂಟಿಗ್ರೇಷನ್ ಆಫ್ ಇದು ಎಷ್ಟಾಗುತ್ತೆ? 1 ಆಗುತ್ತೆ. 1/4 ಪ್ಲಸ್ 1/4 ದಟ್ ವಿಲ್ ಬಿ ಈಕ್ವಲ್ ಟು 1/2. ಸೊ ಇದು ಎಷ್ಟು ಬರುತ್ತೆ ನಿಮಗೆ? ಸೊ ದಟ್ ವಿಲ್ ಬಿ ಈಕ್ವಲ್ ಟು 1/2. ಸೊ ಐ ಕ್ಲಿಯರ್ ವಿತ್ ದಟ್? ಸೊ ನೀವು ಇದನ್ನು ಬೌಂಡೆಡ್ ನೋಡಕ್ ಹೋಗ್ಬೇಡಿ, ಅನ್ಬೌಂಡೆಡ್ ನೋಡಿ. ಓಕೆ. ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂದರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತಗೊಳ್ಳಿ. ಓಕೆ. ವೈ ಇಸ್ ಗ್ರೇಟರ್ ದೆನ್ ಅಂದರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತಗೊಳ್ಳಿ. ಓಕೆ. ಸೊ ದಟ್ ಈಸ್ ಹೌ ವಿಲ್ ಬಿ ಇವ್ಯಾಲ್ಯೂಟಿಂಗ್ ದಿಸ್. ಕ್ಲಿಯರ್ ವಿತ್ ದಟ್? ಓಕೆ. ನೆಕ್ಸ್ಟ್ ದ ಥರ್ಡ್ ಸ್ಟ್ರಿಪ್. So you need to calculate two bounded values. One they know x is equal to 0 to 1 and second is y is equal to 0 to 1. So ಎರಡು ಏನಿದೆ ನಿಮಗೆ ಬೌಂಡೆಡ್ ವ್ಯಾಲ್ಯೂಸ್ ಇದೆ. 0 to 1, y is equal to 0 to 1. ಈ ಥರ ಇದ್ದಾಗ ಇಲ್ಲಿದೆಯಾ ಈ ಪಾಯಿಂಟ್, ಇಲ್ಲಿಂದ ಮೂವ್ ಆಗಬೇಕು. ಗ್ರೇಟರ್ ದ್ಯಾನ್ 1, ವೈ ಗ್ರೇಟರ್ ದ್ಯಾನ್ 1 ಮೂವ್ ಆಗ್ತಾಯಿತ್ತು. ಇದು ಎರಡು ಏನಿದೆ 0 to 1 ಒಳಗಡೆ ಇದೆ. ಹಂಗಾಗಿ ಇದೇನಾಗುತ್ತೆ? ಇದು ಎಲ್ಲೂ ಹೊರಡೆ ಹೋಗಲ್ಲ. ಓಕೆ. ಸೊ ಎಲ್ಲಿ ಕೊಡುತ್ತೆ? ಈ ಪಾಯಿಂಟಲ್ಲಿ ಇರುತ್ತೆ. ಓಕೆ. ಸೊ ದಟ್ ವುಡ್ ಬಿ ಈಕ್ವಲ್ ಟು ವಾಟ್? 1/4 ಇಂಟು ಈ ಪಾಯಿಂಟ್ ಇಂದ ಎಷ್ಟು? ಡೆಲ್ಟಾ ಆಫ್ ಯು ಡೆಲ್ಟಾ ಆಫ್ ಪಿ. ಸೊ ದಟ್ ವುಡ್ ಬಿ ಈಕ್ವಲ್ ಟು ವಾಟ್? 1/4. ಸೊ ದಟ್ ಈಸ್ ದ ಏರಿಯಾ ವಿಚ್ ಇಸ್ ಗಿವನ್ ಓವರ್ ಹಿಯರ್. ಓಕೆ. ಸೊ ದಿಸ್ how ವಿಲ್ ಬಿ ಕ್ಯಾಲ್ಕುಲೇಟಿಂಗ್ ದ CDF for discrete random variable. Okay. So are you clear with this? ಇಷ್ಟ ಆಯ್ತಾ? ಓಕೆ. Next is marginal density. Okay. So marginal density means, as I said earlier, will be so you'll be getting one random variable out of two random variables. Okay. So it is called as what? Marginal density. So starting ನೀವು ಬೆಳಗ್ಗೆ ನೋಡಿದ್ರಿ marginal CDF ನೋಡಿದ್ರಿ, ಇವಾಗ ಏನು ನೋಡ್ತೀರಾ? marginal PDF ಅಂತ ನೋಡ್ತೀರಾ. ಇದನ್ನು ಬರ್ಕೊಳ್ಳಿ, marginal PDF of x ಅಂತ ಬರೀರಿ. marginal PDF of x ಅಂದರೆ ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಒನ್ ವೇರಿಯೇಬಲ್ ಇದ್ದು ರ್ಯಾಂಡಮ್ ವೇರಿಯೇಬಲ್ ಫೈಂಡ್ ಔಟ್ ಮಾಡಬೇಕು. ಹೆಂಗೆ? ಯೂಸಿಂಗ್ two random variable. So you already know that. So ಇಲ್ಲಿ ನೋಡಿ, ಇಲ್ಲಿ ಎಫ್ ಎಕ್ಸ್ ಆಫ್ ಎಕ್ಸ್ ಅಂದರೆ ಏನಂತ ಅರ್ಥ? ಒನ್ ಡೈಮೆನ್ಷನ್ ಇದು. ಸೊ ಇಟ್ ಈಸ್ ನಥಿಂಗ್ ಬಟ್ ಎಫ್ ಎಕ್ಸ್ ಆಫ್ ಎಕ್ಸ್. ಸೊ ಇದು ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಅಂದರೆ you just carefully look over here. So ಎಫ್ ಎಕ್ಸ್ ಆಫ್ ಎಕ್ಸ್ is equal to what? Derivative of CDF. ಇಷ್ಟು ಗೊತ್ತಿದೆ ಅಲ್ವಾ? ಸೊ ಇವಾಗ ಏನು ಮಾಡ್ತೀರಾ ಅಂದರೆ ಟೂ ಡೈಮೆನ್ಷನಲ್ ತಗೊಳ್ಳೋಣ. ಎಫ್ ಎಕ್ಸ್ ವೈ ಟೂ ವೇರಿಯೇಬಲ್ದು. ಓಕೆ. ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ವೈ ಅಂತ ಇರುತ್ತಾ? ಸೊ ಇದು ಜಸ್ಟ್ ಲುಕ್ ಓವರ್ ಹಿಯರ್. ಎಫ್ ಎಕ್ಸ್ ಆಫ್ ಎಕ್ಸ್ ನಿಮಗೆ ಬೇಕಾಗಿರೋದು. ಇಲ್ಲೇನು ಮಾಡ್ಕೊಳ್ಳೋಣ? ಟೂ ವೇರಿಯೇಬಲ್ ಕೇಳಿದ್ರಲ್ಲ, ಹಂಗಾಗಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ವೈ ಅಂತ ತಗೊಳ್ಳೋಣ. ಸೊ ಇದ್ರಲ್ಲಿ ನಿಮಗೆ ವೈ ಬೇಡ ನಿಮಗೆ ಅಲ್ವಾ? ವೈ ಬೇಡ ಅಲ್ವಾ? ಅದಕ್ಕೆ ಏನು ಮಾಡ್ತೀರಾ? ಯಾವ್ದು ಬೇಡವೋ ಅದಕ್ಕೆ ಇನ್ಫಿನಿಟಿ ಹಾಕಿ. ಓಕೆ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ಇನ್ಫಿನಿಟಿ ಅಂತ ಹಾಕಿ. ಅವಾಗ ಏನಾಗುತ್ತೆ? ನಿಮಗೆ ವೈ ಎಲ್ಲೂ ಬರೋದೇ ಇಲ್ಲ ಅಲ್ವಾ? ಸೊ ನಾವು ಈ ಜಸ್ಟ್ ಲುಕ್ ಓವರ್, ದಟ್ ಈಸ್ ವಾಟ್ ಈಸ್ ಬೀಂಗ್ ಡನ್ ಓವರ್ ಹಿಯರ್. ಓಕೆ. So what is being done over here? So look over here.
ಸೊ ವೈ ಜಾಗದಲ್ಲಿ ಏನು ಹಾಕಿದ್ರೆ ಇನ್ಫಿನಿಟಿ ಹಾಕಿದ್ರೆ, ಇನ್ಫಿನಿಟಿ ಹಾಕಿದ್ರೆ ಅರ್ಥ ಏನು, ಎಫ್ ಎಕ್ಸ್ ಆಫ್ ಎಕ್ಸ್ ಎ ಬರುತ್ತೆ ಅಂತ. ಓಕೆ, ಸೊ ಇವಾಗ ಏನಿದೆ ಇಲ್ಲಿ ಡಿ ಬೈ ಡಿ ಎಕ್ಸ್ ಇದೆ. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಿಸ್ ಒನ್, ಎಫ್ ಎಕ್ಸ್ ಎಕ್ಸ್ ವೈ ಆಫ್ ಎಕ್ಸ್ ಇದಿರುತ್ತೆ ಮೈನಸ್ ಇನ್ಫಿನಿಟಿ ಟು ಎಕ್ಸ್ ಮೈನಸ್ ಇನ್ಫಿನಿಟಿ ಟು ವೈ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಡಿ ವೈ ಇಂಟು ಡಿ ಎಕ್ಸ್. ಇದು ಫಾರ್ಮುಲಾ ಇರುತ್ತೆ ಅಲ್ವಾ, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಅಂತ ಈ ಫಾರ್ಮುಲಾ ಇರುತ್ತೆ. ಇದರಲ್ಲಿ ನೀವು ಇನ್ಫಿನಿಟಿ ಹಾಕಿದ್ದೀರ, ಹಂಗಾಗಿ ಏನಾಗುತ್ತೆ ವೈ ಅನ್ನೋ ವೇರಿಯಬಲ್ ಹೊರಟೋಗುತ್ತೆ. ಅಕ್ಕ, ಸೊ ಇವಾಗ ಏನಾಗುತ್ತೆ ಡಿ ಬೈ ಡಿ ಎಕ್ಸ್ ಎಷ್ಟಾಗಿದೆ, ಎಫ್ ಎಕ್ಸ್ ಆಫ್ ಎಕ್ಸ್ ವೈ ಡಿ ವೈ ಇಂಟು ಡಿ ವೈ ಎಕ್ಸ್ ಇದೆಯಲ್ವಾ. ಸೊ ಇವಾಗ ಏನಂದ್ರೆ ಇಲ್ಲಿ ಡಿ ಎಕ್ಸ್ ಇದೆಯಾ, ಡಿಫ್ರೆನ್ಶಿಯೇಟರ್ ಆಪರೇಟರ್, ಇದೇನಿದೆ ಇಂಟಿಗ್ರೇಟರ್ ಆಪರೇಟರ್. ಯೂಶಲಿ ಇದೆರಡು ಏನು ಇನ್ವರ್ಸ್ ಫಂಕ್ಷನ್, ಆಲ್ವೇಸ್ ಇನ್ವರ್ಸ್ ಫಂಕ್ಷನ್ ಕ್ಯಾನ್ಸಲ್ಸ್ ಈಚ್ ಅಲ್ವಾ. ಯಾವುದು ಕ್ಯಾನ್ಸಲ್ ಆಗಬೇಕು, ಎಕ್ಸ್ ಇದೆಯಲ್ವಾ, ಡಿ ಎಕ್ಸ್ ಇದೆಯಲ್ಲ, ಹಂಗಾಗಿ ಇಂಟಿಗ್ರೇಷನ್ ಎಲ್ಲಿ ಎಕ್ಸ್ ಇರುತ್ತೋ ಆ ಇಂಟಿಗ್ರೇಷನ್ನ ಕ್ಯಾನ್ಸಲ್ ಮಾಡಿ. ಓಕೆ, ಇದು ಕ್ಯಾನ್ಸಲ್ ಆಯ್ತು ಅಂದರೆ ಇಲ್ಲೇನು ಕ್ಯಾನ್ಸಲ್ ಆಗುತ್ತೆ, ಡಿ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದಿಷ್ಟು ಕ್ಯಾನ್ಸಲ್ ಆದರೆ ನಿಮಗೆ ಉಳಿಯೋದೆಷ್ಟು, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಇಂಟು ಡಿ ವೈ ಉಳಿಯುತ್ತೆ. ಓಕೆ, ಸೊ ದಿಸ್ ಇಸ್ ಯೋರ್ ಮಾರ್ಜಿನಲ್ ಪಿ ಡಿ ಎಫ್. ಓಕೆ, ಇದೊಂದು ಫಾರ್ಮುಲಾ ಬರ್ಕೊಳ್ಳಿ ನೀವು, ಮಾರ್ಜಿನಲ್ ಪಿ ಡಿ ಎಫ್ ಅಂತ ಬರ್ಕೊಂಡು ಇದೊಂದು ಫಾರ್ಮುಲಾ ಬರ್ಕೊಳ್ಳಿ. ಸೊ ಇವಾಗ ಎಫ್ ಎಕ್ಸ್ ಆಫ್ ಎಕ್ಸ್ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಇಂಟು ಡಿ ವೈ ಅಂತ ಮಾಡಬೇಕು. ಓಕೆ, ಸೊ ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಮಲ್ಟಿಪ್ಲೈ ಎಷ್ಟರಿಂದ ಮಾಡ್ತೀರಾ, ಡಿ ವೈ ಇನ್ ಮಾಡ್ತೀರಾ. ಈ ಇಂಟಿಗ್ರೇಷನ್ ಲಿಮಿಟ್ ಯಾವ್ದು ವೈ ಇದೆ ತಗೊಳ್ಬೇಕು. ಓಕೆ, ಐ ಕ್ಲಿಯರ್ ವಿತ್ ದಟ್, ಇಷ್ಟ ಅರ್ಥ ಆಯ್ತಾ? ಹಲೋ, ಓಕೆ, ಸೊ ಇದೇ ರೀತಿ ಇವಾಗ ಮಾರ್ಜಿನಲ್ ಪಿ ಡಿ ಎಫ್ ಆಫ್ ವೈ ಕೇಳಿದ್ರೆ ಅಂದ್ಕೊಳ್ಳಿ. ಓಕೆ, ಮಾರ್ಜಿನಲ್ ಪಿ ಡಿ ಎಫ್ ಆಫ್ ವೈ ಅಂದರೆ ಇವಾಗ ಏನು ಬರೀತೀರಾ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ, ಇದೇನು ಬರುತ್ತೆ ಹೇಳಿ, ಏನು ಬರ್ಬೇಕಿಲ್ಲಿ, ಹಲೋ, ಡಿ ಎಕ್ಸ್ ಬರಬೇಕು. ಓಕೆ, ಡಿ ಎಕ್ಸ್. ಓಕೆ, ಸೊ ಆಲ್ವೇಸ್ ರಿಮೆಂಬರ್ ವೆನ್ ಎವರ್ ಇಟ್ ಈಸ್ ಮಾರ್ಜಿನಲ್ ಪಿ ಡಿ ಎಫ್, ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಡಿ ವೈ ಇರುತ್ತೆ, ಇಲ್ಲಿ ವೈ ಇದ್ರೆ ಇಲ್ಲಿ ಡಿ ಎಕ್ಸ್ ಇರುತ್ತೆ. ಓಕೆ, ಸೊ ಇದೆರಡೂ ಬರೆದಿಟ್ಕೊಳ್ಳಿ. ಓಕೆ, ಸೊ ಇದೊಂದು ಫಾರ್ಮುಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ. ಜಸ್ಟ್ ರೈಟ್ ಆನ್ ದೀಸ್ ಟು ಇಕ್ವೇಷನ್, ಇದೆಲ್ಲ ಬರೆಯೋದೇನು ಬೇಡ, ಇದೆರಡು ಬರೆದಿಟ್ಕೊಳ್ಳಿ ಅಷ್ಟೇ. ಆಯ್ತಾ, ಇದೆರಡು ಬರೆದ್ರಾ? Okay, so now let us consider another relation, independence ಅಂತ. ಓಕೆ, ಇಂಡಿಪೆಂಡೆಂಟ್ ಅಂತ ಯಾವಾಗ ಕರೀತಾರೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ ಆರ್ ಕಾಲ್ಡ್ ಇಂಡಿಪೆಂಡೆಂಟ್. ಇದು ಎಕ್ಸ್ ಮತ್ತು ವೈ ಯಾವಾಗ ಇಂಡಿಪೆಂಡೆಂಟ್ ಇದೆ ಅಂತ ಹೇಳಿದ್ರೆ, ನೀವೊಂದು ಸಿ ಡಿ ಎಫ್ ತೊಗೊಂಡ್ರೆ ಅಂದ್ಕೊಳ್ಳಿ, ಎಫ್ ಎಕ್ಸ್ ಆಫ್ ಎಕ್ಸ್ ವೈ ಅಂತ ತೊಗೊಂಡ್ರೆ ಅದನ್ನು ಇಂಡಿವಿಜುವಲ್ ಸ್ಪ್ಲಿಟ್ ಮಾಡಿ ಪ್ರಾಡಕ್ಟ್ ಥರ ಎಕ್ಸ್ಪ್ರೆಸ್ ಮಾಡೋಂಗೆ ಇದ್ದರೆ, ಓಕೆ, ಸೊ ಇದು ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈನ ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಎಫ್ ವೈ ಆಫ್ ವೈ ಈ ಥರ ಬರೆಯೋ ಪಾಸಿಬಿಲಿಟಿ ಇದ್ದರೆ, ಓಕೆ, ದೆನ್ ಇಟ್ಸ್ ಕಾಲ್ಡ್ ಆಸ್ ವಾಟ್, ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಓಕೆ, ಸೊ ದೀಸ್ ಟು ರ್ಯಾಂಡಮ್ ವೇರಿಯಬಲ್ಸ್ ರೆಡ್ಯೂಸ್ ಟು ಎ ಪ್ರಾಡಕ್ಟ್ ಆಫ್ ಟೂ ಸೆಪ್ರೇಟ್ ಸಿ ಡಿ ಎಫ್ಸ್ ಆ್ಯಂಡ್ ಪಿ ಡಿ ಎಫ್ಸ್ ಆರ್ ರೆಸ್ಪೆಕ್ಟಿವ್ಲಿ. ಓಕೆ, ಸೊ ಇದನ್ನು ಯಾವಾಗ ಇಂಡಿಪೆಂಡೆಂಟ್ ಅಂತ ಕರೀತಾರೆ, ಈ ಥರ ಸಪ್ರೇಟಾಗಿ ಸ್ಪ್ಲಿಟ್ ಮಾಡಿ ಪ್ರಾಡಕ್ಟ್ ಆಫ್ ಟೂ ಟರ್ಮ್ಸ್ ಬರೆಯಂಗಿದ್ರೆ ಇಟ್ಸ್ ಕಾಲ್ಡ್ ಆಸ್ ವಾಟ್, ಇಂಡಿಪೆಂಡೆಂಟ್. ಅದೇ ಥರ ದಿಸ್ ಆಲ್ಸೋ ಅಪ್ಲೈಸ್ ಫಾರ್ ವಾಟ್, ಪಿ ಡಿ ಎಫ್. ಇದು ಸಿ ಡಿ ಎಫ್ಗೆ ಆಯ್ತಲ್ವಾ, ಇದೇ ಥರ. ಸೊ ಹಿಂಗೆ ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಎಫ್ ವೈ ಆಫ್ ವೈ ಅಂತ ಹಿಂಗೆ ಬರೆಯಂಗಿರಬೇಕು. ಈ ಥರ ಬರೆಯೋ ಪಾಸಿಬಿಲಿಟಿ ಇದ್ದರೆ ಇಟ್ಸ್ ಕಾಲ್ಡ್ ಆಸ್ ವಾಟ್, ಇಂಡಿಪೆಂಡೆಂಟ್. ಓಕೆ, ಜಸ್ಟ್ ಕಾಪಿ ಡೌನ್ ದೀಸ್ ಟು ಇಕ್ವೇಷನ್ಸ್. ಓಕೆ, ಸೊ ಇಂಡಿಪೆಂಡೆನ್ಸ್ ಅಂತ ಬರ್ಕೊಂಡು ಇದೆರಡು ಈಕ್ವೇಷನ್ ಬರ್ಕೊಳ್ಳಿ. ಇದು ಸಿ ಡಿ ಎಫ್ ಈಕ್ವೇಷನ್, ಇದು ಪಿ ಡಿ ಎಫ್ ಈಕ್ವೇಷನ್. ಇದೆರಡು ಈಕ್ವೇಷನ್ ಬರ್ಕೊಳ್ಳಿ ಸಾಕು. ಬರ್ಕೊಂಡ್ರಾ? ಇದು ಹಲೋ, ಓಕೆ, now let us consider the problem. Okay, this is a simple problem. ಸೊ ದೇ ಗಿವನ್ ದ ಗ್ರಾಫ್. ಓಕೆ, ಫಸ್ಟಿಗೆ ಏನು ಮಾಡ್ಬೇಕು, ನೀವು ಇದಕ್ಕೆ ಪಿ ಡಿ ಎಫ್ ಬರ್ಕೊಳ್ಬೇಕು. ಓಕೆ, ಸೊ ವೆನ್ ಯು ರೈಟ್ ದ ಪಿ ಡಿ ಎಫ್, ಸೊ ಇದು ಟೂ ಡೈಮೆನ್ಷನಲ್ ಆಕ್ಸಿಸ್ ಇದಲ್ವಾ, ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪಿ ಡಿ ಎಫ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು, ಇದು ಎಕ್ಸ್ ಈಸ್ ಈಕ್ವಲ್ ಟು ಇದು ಎಕ್ಸ್ ಆಕ್ಸಿಸ್ ಬರುತ್ತಾ, ಇದು
ಇದು 0 ಇದೆಯಾ, 0 to 1 ಏನಿದೆ 1 ಇದೆಯಾ. ನೆಕ್ಸ್ಟ್ ವೈ ಆಕ್ಸಿಸ್ ಬರುತ್ತಾ, ವೈ ಆಕ್ಸಿಸ್ 0 to 1 ಹೋದ್ರೆ ಏನಂತೆ 1 ಇದೆಯಾ. ಸೊ ಹಂಗಾಗಿ ಇದೇನಾಗುತ್ತೆ, ಇಟ್ಸ್ ಈಕ್ವಲ್ ಟು 1. ಎಲ್ಲಿಂದ ಎಕ್ಸ್ ಈಸ್ ಈಕ್ವಲ್ ಟು 0 to 1 and y is equal to 0 to 1. In ಉಳಿದ ಕಡೆಯಲ್ಲಿ ಏನಿದೆ, it is 0 otherwise. Okay, so this is what the pdf of this waveform is. Okay, are you clear with that? ಈ pdf ಬರೆಯೋದು ಗೊತ್ತಾಯ್ತಾ, bivariant pdf. Yes, sir. Okay, next ಇವಾಗ ಇದಕ್ಕೆ to find the pdf for x in pdf ಅಂದ್ರೆ ಏನು, ಮಾರ್ಜಿನಲ್ pdf of x ಅಂತ. ಇವಾಗ ಬರೀ fx ನಿಮಗಿರೋದೇನು ಹೇಳಿ, ಕೊಟ್ಟಿರೋದು ನಿಮಗೇನಿದೆ, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಇದೆ. ಅದರಲ್ಲಿ ನೀವೇನು ಫೈಂಡ್ ಔಟ್ ಮಾಡಬೇಕು, ಎಫ್ ಎಕ್ಸ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ವಾಟ್ ಇಸ್ ದಟ್, ಮಾರ್ಜಿನಲ್ ಪಿ ಡಿ ಎಫ್. ಓಕೆ, ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಮಾರ್ಜಿನಲ್ ಪಿ ಡಿ ಎಫ್, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ. ಇಲ್ಲಿ ನೋಡಿದೆ, ಇಲ್ಲಿ ಎಕ್ಸ್ ಇದ್ರೆ ಇಲ್ಲೇನು ಬರಬೇಕು, ಟಿ ವೈ ಬರಬೇಕು ಮಾರ್ಜಿನಲ್ ಪಿ ಡಿ ಎಫ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಇದ್ದು ಇಂಟಿಗ್ರೇಷನ್ ಲಿಮಿಟ್ ತಗೊಳ್ಳಿ. ಎಲ್ಲಿಂದ ಇದೆ ಇಂಟಿಗ್ರೇಷನ್ ಲಿಮಿಟ್, 0 to 1 ಇದೆ. ಯಾವುದು, ವೈ ನೋಡ್ಕೊಳ್ಳಿ, ಇಲ್ಲಿ ಡಿ ವೈ ಇರೋದ್ರಿಂದ ವೈ ಮಾತ್ರ ನೋಡ್ಕೊಳ್ಬೇಕು. ಓಕೆ, ವೈ ಲಿಮಿಟ್ ಎಷ್ಟಿದೆ, 0 to 1 ಇದೆಯಾ, ಹಂಗಾಗಿ ಇದು ಲೋವರ್ ಲಿಮಿಟ್ ಎಷ್ಟಿದೆ 0, ಹೈಯರ್ ಲಿಮಿಟ್ ಎಷ್ಟಿದೆ 1, ಫಂಕ್ಷನ್ ಎಷ್ಟಿದೆ 1 ಇದೆ. 1 ಇಂಟು ಡಿ ವೈ ಮಾಡಿ. ಓಕೆ, ಸೊ 1 ಅಂದರೆ ಕಾನ್ಸ್ಟೆಂಟ್, ಇದ್ರ ಇಂಟಿಗ್ರೇಷನ್ ಏನು ಬರುತ್ತೆ, ವೈ ಬರುತ್ತೆ. ಸೊ ವೈ ಫ್ರಮ್ ವೇರ್ 1 to 0, ಸೊ ದಟ್ ಇಸ್ ಈಕ್ವಲ್ ಟು ವಾಟ್, 1. ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಸೊ ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಆಸ್ 1. ಸೊ 1 ಅಂತ ಬರೆದ್ಮೇಲೆ ಇಲ್ಲಿ ವ್ಯಾಲ್ಯೂ ಬರಬೇಕು, ಎಕ್ಸ್ ಈಸ್ ಈಕ್ವಲ್ ಟು 0 to 1. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 to 1 ಯಾಕೆ ಬರ್ತೀರಾ, ಇಲ್ಲಿ ಕೊಟ್ಟಿರೋದು ನೋಡಿ, ಇಲ್ಲಿ ಎಕ್ಸ್ ಇದೆಯಾ, ಹಂಗಾಗಿ ಎಕ್ಸ್ ಈಸ್ ಈಕ್ವಲ್ ಟು 0 to 1 ಅಂತ ಇಲ್ಲಿ ಬರಬೇಕು. ಓಕೆ, ಸೊ ಕ್ಲಿಯರ್ ವಿತ್ ದಟ್. ಹಲೋ, Yes, sir. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಕನ್ಸಿಡರ್. ಸೊ ಪ್ರಾಬ್ಲಮ್ ಸಖತ್ತು ಸಿಂಪಲ್ ಇದೆ. ಈಕ್ವೇಷನ್ಸ್ 4-5 ಈಕ್ವೇಷನ್ಸ್ ಬರ್ಬಿಟ್ರೆ ಸಾಕು, ಆರಾಮ ಮಾಡ್ಬೋದು, ಅಂತ ಏನು ಕಷ್ಟ ಆಗಲ್ಲ. ಓಕೆ, ನೆಕ್ಸ್ಟ್ ಅದೇ ಥರ ಈಗ ಪಿ ಡಿ ಎಫ್ ಆಫ್ ವೈ ಅಂತ ಕೇಳಿದ್ದಾರೆ. ಪಿ ಡಿ ಎಫ್ ಆಫ್ ವೈ ಅಂದ್ರೇನು, ಮಾರ್ಜಿನಲ್ ಪಿ ಡಿ ಎಫ್ ಆಫ್ ವೈ ಅಂತ ಅರ್ಥ. ಸೊ ಏನು ಫೈಂಡ್ ಔಟ್ ಮಾಡ್ಬೇಕು ನೀವೀಗ, ಎಫ್ ವೈ ಆಫ್ ವೈ ಫೈಂಡ್ ಔಟ್ ಮಾಡಬೇಕು. ಏನು ಈಕ್ವೇಷನ್, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ. ಇದೇನು ಬರಬೇಕು ಹೇಳಿ, ಇಲ್ಲಿ ವೈ ಇರೋದ್ರಿಂದ ಇಲ್ಲಿ ಡಿ ಎಕ್ಸ್ ಅಂತ ಬರ್ಕೊಳ್ಬೇಕು. ಓಕೆ, ಸೊ ಇವಾಗ ಇಂಟಿಗ್ರೇಷನ್ ಲಿಮಿಟ್ ನೋಡಿ, ಯಾವ್ದು ಎಕ್ಸ್ ಇನ್ ನೋಡಬೇಕು. ಓಕೆ, ಎಕ್ಸ್ ಇಂದ ವೇರಿ ಆಗುತ್ತೆ, 0 to 1 ವೇರಿ ಆಗುತ್ತೆ ಅಲ್ವಾ. ಸೊ ಲೋವರ್ ಲಿಮಿಟ್ ಇಸ್ 0, ಅಪ್ಪರ್ ಲಿಮಿಟ್ ಇಸ್ 1. ಸೊ ಫಂಕ್ಷನ್ ಎಷ್ಟು, 1 ಇಂಟು ಡಿ ಎಕ್ಸ್ ಆಗುತ್ತೆ. ಸೊ 1 ಕಾನ್ಸ್ಟೆಂಟ್ ಇದೆ, ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ, ಎಕ್ಸ್ ಬರುತ್ತೆ, ಫ್ರಮ್ ವೇರ್ 1 to 0. ಸೊ 1 minus 0. ಸೊ ಎಫ್ ವೈ ಆಫ್ ವೈ ಇಸ್ ಈಕ್ವಲ್ ಟು ವಾಟ್, 1. ಸೊ ದಿಸ್ ಇಸ್ ದ ಮಾರ್ಜಿನಲ್ ಪಿ ಡಿ ಎಫ್ ಫಾರ್ ವೈ. ಓಕೆ, ಸೊ ಆರ್ ಯು ಕ್ಲಿಯರ್ ವಿತ್ ದಟ್. ಹಲೋ, Yes, sir. ಓಕೆ, ನೆಕ್ಸ್ಟ್. ಸೊ ಇವಾಗ ನಿಮಗೆ ಎರಡು ಬಂತು ಈಕ್ವೇಷನ್ಸ್, ಒಂದು ಮಾರ್ಜಿನಲ್ ಪಿ ಡಿ ಎಫ್ ಆಫ್ ಎಕ್ಸ್, ಇನ್ನೊಂದು ಮಾರ್ಜಿನಲ್ ಪಿ ಡಿ ಎಫ್ ಆಫ್ ವೈ. ಸೊ ಎಫ್ ವೈ ಆಫ್ ವೈ ಇಸ್ ಈಕ್ವಲ್ ಟು ವಾಟ್, 1 ಫಾರ್ ವೈ ಇಸ್ ಈಕ್ವಲ್ ಟು 0 to 1. ಅದೇ ಥರ ಪ್ರೀವಿಯಸ್ ಏನು ಕ್ಯಾಲ್ಕುಲೇಟ್ ಮಾಡಿದ್ರಿ, ಎಫ್ ಎಕ್ಸ್ ಆಫ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಲ್ವಾ, ಅದು ಎಷ್ಟು ಬಂದಿತ್ತು ನಿಮಗೆ, 1 ಬಂದಿತ್ತು. ಎಲ್ಲಿಗೆ, ಫ್ರಮ್ ಎಕ್ಸ್ ಇಸ್ ಈಕ್ವಲ್ ಟು 0 to 1 ಬಂದಿತ್ತು, ಇಟ್ ವಾಸ್ 0 ಅದರ್ವೈಸ್ ಅಲ್ವಾ. ಇದು ಎರಡನ್ನೂ ಮಲ್ಟಿಪ್ಲೈ ಮಾಡೋಣ ಈಗ, ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಎಫ್ ವೈ ಆಫ್ ವೈ. ಎಷ್ಟು ಬಂತು ನಿಮಗೆ, 1 ಬಂತ. ಇದನ್ನು ಇದು ಮಲ್ಟಿಪ್ಲೈ ಮಾಡಿದ್ರೆ, ಸೊ 1 ಇಸ್ ದ ಆನ್ಸರ್. ಸೊ ವಾಟ್ ವಾಸ್ ದ ಒರಿಜಿನಲ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ, ಬೈವೇರಿಯಂಟ್ ಇಂದ ಏನಿತ್ತು, ಇಟ್ ವಾಸ್ 1, ಫ್ರಮ್ ವೇರ್ ಎಕ್ಸ್ ಈಸ್ ಈಕ್ವಲ್ ಟು 0 to 1 ಆ್ಯಂಡ್ ವೈ ಈಸ್ ಈಕ್ವಲ್ ಟು 0 1 ಆ್ಯಂಡ್ 0 ಅದರ್ವೈಸ್. ಈ ಥರ ಇತ್ತಾ ಕೊಟ್ಟರೋ ಈಕ್ವೇಷನ್ ಸ್ಟಾರ್ಟಿಂಗಲ್ಲೇ. ಸೊ ಇಲ್ಲಿತ್ತಲ್ಲ ಇದು ಈಕ್ವೇಷನ್ ಸ್ಟಾರ್ಟಿಂಗ್ ಹಿಂಗಿತ್ತ, 1 ಇತ್ತ. ಸೊ ಮಲ್ಟಿಪ್ಲೈ ಮಾಡಿದಾಗಲೂ ಏನು ಬರ್ತಿದೆ ನಿಮಗೆ, ಸೊ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ, ಇದೇ ಬರುತ್ತೆ, ಎಫ್ ಎಕ್ಸ್ ಆಫ್ ವೈ. ಸೊ ಎಫ್ ಎಕ್ಸ್ ಆಫ್ ವೈ, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ವಾಟ್, ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಎಫ್ ವೈ ಆಫ್ ವೈ. ಈ ಥರ ಬರೆಯೋಕ್ಕೆ ಪಾಸಿಬಿಲಿಟಿ ಇದೆ ಅಲ್ವಾ. ಸೊ ಹಂಗಾಗಿ ಇದೇನಾಗುತ್ತೆ, ಇಟ್ಸ್ ಕಾಲ್ಡ್ ಆಸ್ ವಾಟ್, ಇಂಡಿಪೆಂಡೆಂಟ್. ಓಕೆ, ಸೊ ಇಟ್ಸ್ ಕಾಲ್ಡ್ ಆಸ್ ವಾಟ್, ಇಂಡಿಪೆಂಡೆಂಟ್. ಓಕೆ, ಸೊ ಡಿಡ್ ಯು ಗಾಟ್ ದ ಕಾನ್ಸೆಪ್ಟ್ ಆಫ್ ಇಂಡಿಪೆಂಡೆಂಟ್, ಅರ್ಥ ಆಯ್ತಾ ಇಂಡಿಪೆಂಡೆನ್ಸು. Yes, sir. ಓಕೆ, ನೆಕ್ಸ್ಟ್
ನಾವು ಕನ್ಸಿಡರ್ ದ ಡಿಸ್ಕ್ರೀಟ್. ಓಕೆ, ಈಗ ಕಂಟಿನ್ಯೂಸ್ ಏನು ಮಾಡಿದ್ರೆ ಅದೇ ಥರ ಡಿಸ್ಕ್ರೀಟ್ ಅಂದ್ರೆ ಏನು, 4 ಪಾಯಿಂಟ್ಸ್ ಇರುತ್ತೆ, ಇಲ್ಲೊಂದು ಇಲ್ಲೊಂದು ಇಲ್ಲೊಂದು. ಈಚ್ ಆಂಪ್ಲಿಟ್ಯೂಡ್ ಎಷ್ಟಿರುತ್ತೆ, ಎಲ್ಲ ಸೇರಿಸಿದ್ರೆ ಆಂಪ್ಲಿಟ್ಯೂಡ್ ನಿಮಗೆ ಎಷ್ಟು ಬರಬೇಕು, 1 ಬರಬೇಕಲ್ವಾ. ಸೊ ಅದಕ್ಕೋಸ್ಕರ ಇಂಡಿವಿಜುವಲ್ ಆಂಪ್ಲಿಟ್ಯೂಡ್ ಎಷ್ಟಿರುತ್ತೆ, 1/4 1/4 1/4 ಇದೆ. ಓಕೆ, ಸೊ ಎಫ್ ಎಕ್ಸ್ ವೈ ಅಂದರೆ ಇದು ಬೈವೇರಿಯಂಟ್ ಪಿ ಡಿ ಎಫ್ ಎಷ್ಟಿದೆ. ಫಸ್ಟ್ ಈ ಪಾಯಿಂಟ್ ತಗೊಳ್ಳಿ. ಓಕೆ, ಈ ಪಾಯಿಂಟಲ್ಲಿ ತಗೊಂಡ್ರೆ 0 0 ಇದೆ, ಹಾಗಾಗಿ 1/4 ಇಂಟು ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಆಯಿತು. ಪ್ಲಸ್ ನೆಕ್ಸ್ಟ್ ಈ ಪಾಯಿಂಟ್ ತಗೊಳ್ಳಿ, ಇಲ್ಲೇನಿದೆ 1 ಇದೆ ಅಲ್ವಾ. ಸೊ 1/4 ಇಂಟು ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1, ಇಲ್ಲಿ 0 ಇದೆ ಡೆಲ್ಟಾ ಆಫ್ ವೈ, ಪ್ಲಸ್ 1/4 ಇಂಟು ಇದನ್ನು ತಗೊಳ್ಳಿ. ಓಕೆ, ಇಲ್ಲಿ 0 ಇದೆಯಾ, ಹಂಗಾಗಿ ಡೆಲ್ಟಾ ಆಫ್ ಎಕ್ಸ್, ಇಲ್ಲಿ 1 ಇದೆಯಾ ಡೆಲ್ಟಾ ಆಫ್ ವೈ ಮೈನಸ್ 1, ಪ್ಲಸ್ 1/4 ಇಂಟು ಈ ಪಾಯಿಂಟ್ ತಗೊಳ್ಳಿ. ಈಗ ಎರಡು 1 ಇದೆಯಾ, ಹಂಗಾಗಿ ಏನಾಗುತ್ತೆ ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಡೆಲ್ಟಾ ಆಫ್ ವೈ ಮೈನಸ್ 1 ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಯುವರ್ ಪಿ ಡಿ ಎಫ್ ಆಫ್ ದಿಸ್ ಡಿಸ್ಕ್ರೀಟ್ ಫಂಕ್ಷನ್. ಓಕೆ, ಸೊ ಡಿಡ್ ಯು ಗಾಟ್ ದಿಸ್ ಪಿ ಡಿ ಎಫ್ ಬರೋದು ಗೊತ್ತಾಯ್ತಲ್ವಾ ಹೆಂಗೆ ಅಂತ ಡಿಸ್ಕ್ರೀಟಿಗೆ. ಹಲೋ. Yes, sir. Okay, next we need to find the marginal pdf. Okay, so first ಗೆ x is find out ಮಾಡೋಣ. fx of x ಅಂದ್ರೆ ಏನು ಹೇಳಿ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಸೊ fxy of x, y, ಇಲ್ಲಿ ಏನು ಬರಬೇಕು, ಇಲ್ಲಿ x ಇರೋದ್ರಿಂದ ಇಲ್ಲಿ ಏನು ಬರುತ್ತೆ, dy ಅಂತ ಬರುತ್ತೆ. ಆಯ್ತಾ. ಸೊ ಈ ಈಕ್ವೇಶನ್ ನೋಡಿ, ಯು ಆರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ ಅಲ್ಲಿ. ಇಫ್ ಯು ಆರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ, ಎಕ್ಸ್ ಏನಾಗುತ್ತೆ ಅವಾಗ ಕಾನ್ಸ್ಟೆಂಟ್ ಆಗುತ್ತೆ. ಆಯ್ತಾ. ಸೊ ಇಂಟಿಗ್ರೇಷನ್ ಆಫ್ ಡೆಲ್ಟಾ ಏನಾಗುತ್ತೆ, ಡೆಲ್ಟಾ ಆಫ್ ವೈ ವಿಲ್ ಬಿ 1 ಅಲ್ವಾ. ಸೊ ಇವಾಗ ಏನು ತಗೊಳ್ಬೇಕು, ಇಲ್ಲಿ ವೈ ಇದ್ರೆ ಡಿ ವೈ ಮಾತ್ರ, ಡೆಲ್ಟಾ ಆಫ್ ವೈ ಮಾತ್ರ ಕನ್ಸಿಡರ್ ಮಾಡಬೇಕು. ಅದು ಬಿಟ್ಟು ಉಳಿದಿದ್ದೆಲ್ಲ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ ಡೆಲ್ಟಾ ವೈ ಇಸ್ 1. ಓಕೆ, ಸೊ ಇವಾಗ 1/4 ಇಂಟು ಡೆಲ್ಟಾ ಎಕ್ಸ್ ಏನಾಗುತ್ತೆ, ಕಾನ್ಸ್ಟೆಂಟ್ ಅಲ್ವಾ, ಹಂಗಾಗಿ ಕಾನ್ಸ್ಟೆಂಟ್ ಬರ್ಕೊಳ್ತೀರಾ ಇಂಟು 1. ಇಷ್ಟ ಆಯ್ತಾ. ನೆಕ್ಸ್ಟ್ ಇಲ್ಲಿ 1/4 ಡೆಲ್ಟಾ ಆಫ್ ಎಕ್ಸ್ ಮೈನಸ್ ಇಸ್ ಕಾನ್ಸ್ಟೆಂಟ್ ಬರ್ಕೊಳ್ತೀರಾ, ಇಂಟಿಗ್ರೇಷನ್ ಆಫ್ ಡೆಲ್ಟಾ ವೈ ಇಸ್ 1. ಆಯ್ತಾ. ನೆಕ್ಸ್ಟ್ 1/4 ಇಂಟು ಡೆಲ್ಟಾ ಎಕ್ಸ್ ಇಸ್ ಕಾನ್ಸ್ಟೆಂಟ್, ಇಂಟಿಗ್ರೇಷನ್ ಆಫ್ ಡೆಲ್ಟಾ ವೈ ಮೈನಸ್ 1 ಇಸ್ 1. ನೆಕ್ಸ್ಟ್ 1/4 ಇಂಟು ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಇಸ್ ಕಾನ್ಸ್ಟೆಂಟ್, ಇಂಟಿಗ್ರೇಷನ್ ಆಫ್ ಡೆಲ್ಟಾ ವೈ ಮೈನಸ್ ಇಸ್ 1. ಸೊ ಈ ಥರ ಬರೀತೀರಾ. ಓಕೆ, ಸೊ ದಿಸ್ ಇಸ್ ನೌ your marginal PDF. Okay, fx of x. So this is what you'll be getting. Okay, are you clear with that? Yes, sir. ಓಕೆ, ಸೊ ಇದೇ ಥರ ಇವಾಗ ನೀವು ಎಫ್ ವೈ ಆಫ್ ವೈ ಬರಬೇಕು. ಆಯಿತಾ. ಸೊ ಎಫ್ ವೈ ಆಫ್ ವೈ ಅಂತ ಹೇಳಿದ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ, ಇಲ್ಲಿ ವೈ ಇದೆಯಲ್ಲ ಹಂಗಾಗಿ ಇಲ್ಲಿ ಡಿ ಎಕ್ಸ್ ಅಂತ ಬರೀತೀರ. ಆಯ್ತಾ. ಸೊ ನಿಮಗೆ ಎಫ್ ವೈ ಆಫ್ ವೈಗೆ ಸೊ ಇಲ್ಲಿ ಏನು ಬರುತ್ತೆ, ಇಲ್ಲಿ ತಗೊಂಡಿರೋದು ಏನು ಹೇಳಿ, ಡಿ ಎಕ್ಸ್ ಅಲ್ವಾ, ಹಂಗಾಗಿ ಇವಾಗ ಡಿ ಎಕ್ಸ್ ಇಸ್ ಬಿ ದ ಫಂಕ್ಷನ್. ಓಕೆ, 1/4 ಇಂಟು ಡೆಲ್ಟಾ ವೈ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. ಹಂಗಾಗಿ ಏನು ಬರ್ತೀರಾ, ಫಸ್ಟಿಗೆ 1/4 ಇಂಟು ಡೆಲ್ಟಾ ಆಫ್ ವೈ, ಇಂಟಿಗ್ರೇಷನ್ ಆಫ್ ಡೆಲ್ಟಾ ಎಕ್ಸ್ ಎಷ್ಟು ಬರುತ್ತೆ, 1 ಬರುತ್ತೆ. ನೆಕ್ಸ್ಟ್ 1/4 ಇಂಟು ಡೆಲ್ಟಾ ಎಕ್ಸ್ ಇದೆಯಲ್ಲ, ಅದು ಡೆಲ್ಟಾ ವೈ ಕಾನ್ಸ್ಟೆಂಟ್ ಇರುತ್ತೆ, 1/4 ಇಂಟು ಡೆಲ್ಟಾ ಆಫ್ ವೈ ಬರುತ್ತೆ, ಪ್ಲಸ್ 1/4 ಇಂಟು ಡೆಲ್ಟಾ ಆಫ್ ವೈ ಮೈನಸ್ 1 ಬರುತ್ತೆ, ಪ್ಲಸ್ 1/4 ಇಂಟು ಡೆಲ್ಟಾ ಆಫ್ ವೈ ಮೈನಸ್ 1 ಬರುತ್ತೆ. ಓಕೆ, ಸೊ ದಿಸ್ ವಿಲ್ ಬಿ ಎಫ್ ವೈ ಆಫ್ ವೈ. ಡೆಲ್ಟಾ ಎಕ್ಸ್ ಇತ್ತು ಅಂದರೆ ಓಕೆ, ಡೆಲ್ಟಾ ವೈನ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಿ. ಆಯಿತಾ. ಡೆಲ್ಟಾ ವೈ ಇತ್ತು ಅಂದರೆ ಡೆಲ್ಟಾ ಎಕ್ಸ್ನ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಿ. ಓಕೆ, ಸೊ ಅಷ್ಟು ಕರೆಕ್ಟಾಗಿ ನೋಡ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಯು ಹವ್ ಗಾಟ್ ಹಿಯರ್. ನೋಡಿ ಇದೆ ಸೇಮ್ ಇದೆ ವಿಷಯ. 1/4 ಇಂಟು ಡೆಲ್ಟಾ ಆಫ್ ವೈ, 1/4 ಇಂಟು ಡೆಲ್ಟಾ ವೈ, 1/4 ಇಂಟು ಡೆಲ್ಟಾ ಆಫ್ ವೈ ಮೈನಸ್ 1, ಪ್ಲಸ್ 1/4 ಇಂಟು ಡೆಲ್ಟಾ ಆಫ್ ವೈ ಮೈನಸ್ 1. ಓಕೆ, ಸೊ ದಿಸ್ ಇಸ್ ವಾಟ್ ಎಫ್ ವೈ ಈಸ್ ಆಲ್ ಅಬೌಟ್. ಓಕೆ, ಸೊ ಇದರಲ್ಲಿ ಎಫ್ ಎಕ್ಸ್ ಮತ್ತು ಎಫ್ ವೈನ ರೆಡ್ಯೂಸ್ ಮಾಡ್ಬೋದು ನಾವು ಇವಾಗ. ಈ ಥರ ಬರ್ಕೊಂಡಿದ್ದೀವಲ್ವಾ. ಸೊ ದಿಸ್ ಇಸ್ ಯುವರ್ ಮಾರ್ಜಿನಲ್ ಪಿ ಡಿ ಎಫ್. ಈ ಥರ ಬಂದಿತ್ತಲ್ಲ ಇಕ್ವೇಶನು, ಇದು ಡೆಲ್ಟಾ ಎಕ್ಸ್ ಇದೆಯಾ, ಹಂಗಾಗಿ ಇದು ಎರಡನ್ನೂ ಆ್ಯಡ್ ಮಾಡ್ಬೋದಾ. ಸೊ ಅವಾಗ ಏನಾಗುತ್ತೆ 1/2 ಡೆಲ್ಟಾ ಎಕ್ಸ್. ನೆಕ್ಸ್ಟ್ ಇದು ಡೆಲ್ಟಾ ಎಕ್ಸ್ ಮೈನಸ್ 1 ಇದೆ, ಇದು ಡೆಲ್ಟಾ ಎಕ್ಸ್ ಮೈನಸ್ 1, ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಇಷ್ಟು ಬರುತ್ತೆ. ಓಕೆ, ಅದೇ ರೀತಿ ಇಫ್ ವಿ ಕನ್ಸಿಡರ್ ಎಫ್ ವೈ, ಇಲ್ಲೂ ಅಷ್ಟೇ, ಇಲ್ಲಿ ಡೆಲ್ಟಾ ವೈ ಇದೆ, ಇಲ್ಲೂ ಡೆಲ್ಟಾ ವೈ ಇದೆ, ಎರಡನ್ನೂ ಆ್ಯಡ್ ಮಾಡಿ. ನೆಕ್ಸ್ಟ್ ಇದು ಡೆಲ್ಟಾ ಆಫ್ ವೈ ಮೈನಸ್ 1, ಇದು ಡೆಲ್ಟಾ ಆಫ್ ಮೈನಸ್ 1, ಇದನ್ನು ಆ್ಯಡ್ ಮಾಡಿ. ಸೊ ಇದು ನೀವು ಎಫ್ ವೈ ಆಫ್ ವೈ. ಇವಾಗ ಏನು ಮಾಡೋಣ, ಇದೆರಡನ್ನು ಮಲ್ಟಿಪ್ಲೈ ಮಾಡೋಣ. ಓಕೆ, ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಎಫ್ ವೈ ಆಫ್ ವೈ. ಸೊ ಮಲ್ಟಿಪ್ಲೈ ಮಾಡಿದ್ರೆ, ಸೊ ದಿಸ್ ಇಸ್ ವಾಟ್ ದ ಈಕ್ವೇಶನ್ ವಿಲ್ ಬಿ ಗೆಟಿಂಗ್. ಎಷ್ಟು ಬಂತು, 1/4 ಡೆಲ್ಟಾ ಆಫ್ ಇಷ್ಟು ಬರುತ್ತೆ. ಇದನ್ನು ಮತ್ತೆ so this is your fx of y and this is your fy of y. ಇದು ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ,
ಸೊ ಇದನ್ನು ತೊಗೊಳ್ಳೋಣ ಫಸ್ಟಿಗೆ. 1/2 ಇಂಟು ಡೆಲ್ಟಾ ಎಕ್ಸ್ ಇಂಟು 1/2 ಎಷ್ಟು 1/4 ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಬರುತ್ತಾ. ನೆಕ್ಸ್ಟಿಗೆ ಫಸ್ಟ್ ಇದು ತೊಗೊಂಡು ಇದ್ರ ಜೊತೆ ಮಲ್ಟಿಪ್ಲೈ ಮಾಡೋಣ, ಇಷ್ಟು ಬಂತ ಆನ್ಸರು. ನೆಕ್ಸ್ಟ್ ಇದನ್ನು ತೊಗೊಂಡು ಇದ್ರ ಜೊತೆ ಮಲ್ಟಿಪ್ಲೈ ಮಾಡೋಣ, 1/4 ಇಂಟು ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಡೆಲ್ಟಾ ವೈ ಬಂತ. ನೆಕ್ಸ್ಟಿಗೆ ಇದನ್ನು ತಗೊಳ್ಳೋಣ, 1/2 ಇಂಟು 1/2 ಇಂಟು ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಆಫ್ ವೈ ಮೈನಸ್ ಈ ಈಕ್ವೇಷನ್ ಬಂತ. ನೆಕ್ಸ್ಟ್ ಇದನ್ನು ತಗೊಂಡು ಇದ್ರ ಜೊತೆ ಮಲ್ಟಿಪ್ಲೈ ಮಾಡೋಣ, ಈ ಈಕ್ವೇಷನ್ ಬಂತು ಆಯ್ತಾ. ಸೊ ಇದು ಎರಡು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ ನಿಮಗೆ. ಓಕೆ, ನೌ ಲೆಟ್ ಅಸ್ ಲುಕ್ ವೆದರ್ ದಿಸ್ ಇಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್. ಓಕೆ, ಅಂದರೆ ಒರಿಜಿನಲ್ ಇದ್ರ ಜೊತೆ ಈಕ್ವೇಟ್ ಆಗುತ್ತಾ ಅಂತ. ಸೊ ದಿಸ್ ವ್ಯಾಲ್ಯೂ, just look over here, this value is equal to fx of x, y. ನಿಮಗೆ ಎಫ್ ಎಕ್ಸ್ ಆಫ್ ಎಕ್ಸ್ ವೈ ಎಷ್ಟು ಬಂದಿದೆ ಇಲ್ಲಿ ನೋಡಿ, ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂದಿದೆ ನಿಮಗೆ ಆನ್ಸರು, 1/4 ಇಂಟು ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಪ್ಲಸ್ 1/4 ಇಂಟು ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಡೆಲ್ಟಾ ಆಫ್ ವೈ ಪ್ಲಸ್ 1/4 ಇಂಟು ಡೆಲ್ಟಾ ಆಫ್ ಎಕ್ಸ್ ಇಂಟು ಡೆಲ್ಟಾ ಆಫ್ ವೈ ಮೈನಸ್ 1 ಪ್ಲಸ್ 1/4 ಇಂಟು ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಡೆಲ್ಟಾ ಆಫ್ ವೈ ಮೈನಸ್ 1 ಅಲ್ವಾ. ಇಷ್ಟು ಬಂದಿದೆ ಅಲ್ವಾ, ಯಾವುದೋ ಇದೆರಡು ಮಲ್ಟಿಪ್ಲೈ ಮಾಡಿದೆ. ಸೊ ಇದೇ ವ್ಯಾಲ್ಯೂ ನಿಮಗೆ ಇಲ್ಲೂ ಬಂದಿತ್ತು ನೋಡಿ, look over here. ಸೊ ಎಫ್ ಎಕ್ಸ್ ಆಫ್ ವೈ ಅಂದರೆ ಎಷ್ಟು ಇದೇ ಇದೆಯಾ. ಸೊ ಅಲ್ಲಿಗೆ ಅಂದರೆ ಏನರ್ಥ ಅಲ್ಲಿಗೆ, ಸೊ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು ವಾಟ್, ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಎಫ್ ವೈ ಆಫ್ ವೈ. ಓಕೆ, ಇಫ್ ದಿಸ್ ಈಸ್ equivalent, then we can call that x and y are what, independent ಅಂತ ಕರೀಬಹುದು. Okay, now we can call that these are independent. Okay, so this is for discrete, the earlier one was for continuous. Okay, so I clear with the concept. Independence ಅಂದ್ರೆ individual product ತಗೊಂಡ್ರು ಬೈವೇರಿಯಂಟ್ ಗೆ ಈಕ್ವಲೆಂಟ್ ಇರಬೇಕು ಅಂತ. Okay, I clear with that. Yes, sir. Okay, now let us consider same principle. Okay, a bivariant PDF is given on ಕೊಟ್ಟಿದ್ದಾರೆ ಅವರೇ bivariant, find the PDF for x and then a marginal PDF ಕೇಳ್ತಿದ್ದಾರೆ. So what is that, so your fx of x is equal to what, integration from minus infinity to infinity. So fx y of x comma y ಇಲ್ಲೇನು ಬರಬೇಕು into dy ಮಾಡಬೇಕು. Okay, so when you do this, ಸೊ ಇಲ್ಲಿದೆಯಲ್ಲ ಈಕ್ವೇಶನ್ ಇದು ಕೊಟ್ಟಿದ್ರಲ್ವಾ, ದಿಸ್ ದ ಈಕ್ವೇಶನ್ ವಿಚ್ ದೇ ಹ್ಯಾವ್ ಗಿವನ್. ವಾಟ್ ಇಸ್ ದಿಸ್ ಎಫ್ ಎಕ್ಸ್ ಆಫ್ ಎಕ್ಸ್ ವೈ ಅಂದ್ರೆ ಏನು, ಈ ಈಕ್ವೇಶನ್. ಓಕೆ, ಈ ಈಕ್ವೇಶನ್ ನ ಮಲ್ಟಿಪ್ಲೈಡ್ ಬೈ ಡಿ ವೈ ಮಾಡಬೇಕು. ಓಕೆ, ಸೊ ಲುಕ್ ಓವರ್ ಹಿಯರ್, ಇದೆಯಲ್ಲ ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಇಂಟು ಡಿ ವೈ ಅಂತ ಬಂದಿದೆಯಲ್ಲ. ಸೊ ಈ ಈಕ್ವೇಶನ್ ನ ತಗೊಳ್ಳೋಣ. ಸೊ ವಾಟ್ ಇಸ್ ದ ಈಕ್ವೇಶನ್, so integration from minus infinity. So you need to consider the equation which is given in the question, multiply it by dy. Okay, so we just need to multiply it by dy. Okay, so next what we need to do is, in order to reduce this, let us consider the using the technique of completing the square ಅಂತ ಒಂದು ಇದೆ. ಓಕೆ, ಮೆಥಡ್. ಅವಾಗ ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿದೆಯಲ್ಲ ಎಕ್ಸ್ ಸ್ಕ್ವೇರ್ ಪ್ಲಸ್ 1.4 ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇದೆಯಲ್ಲ, ಅದಕ್ಕೆ ನೀವು ಪ್ಲಸ್ 0.51 ಹೋಲ್ ಸ್ಕ್ವೇರ್ನ ಆ್ಯಡ್ ಮಾಡಿ. ಓಕೆ, ಸೊ ಇದಕ್ಕೆ ಪ್ಲಸ್ 0.51 ಹೋಲ್ ಸ್ಕ್ವೇರ್ನ ಆ್ಯಡ್ ಮಾಡಿದ್ರೆ ಈ ರೀತಿ ಬರ್ಕೊಳ್ಬೋದು ನೀವು. ಹೆಂಗೆ, ಎಕ್ಸ್ ಪ್ಲಸ್ 0.7 ವೈ ಹೋಲ್ ಸ್ಕ್ವೇರ್ ಪ್ಲಸ್ 0.51 ಹೋಲ್ ಸ್ಕ್ವೇರ್ ಈ ಥರ ಬರ್ಕೊಳ್ಬೋದು. ಓಕೆ, ಸೊ ಈ ಥರ ಬರ್ಕೊಂಡ್ಮೇಲೆ ಸೊ ಈ ಈಕ್ವೇಷನ್ಗೆ 0.51 ವೈ ಸ್ಕ್ವೇರ್ ಆ್ಯಡ್ ಮಾಡಿದ್ದೀವಿ ಅಲ್ವಾ. ಅದೇ ಥರ ನಿಮಗೆ ಎಕ್ಸ್ ಸ್ಕ್ವೇರ್ ಬಂದರೆ ಪಿ ಡಿ ಎಫ್ ಆಫ್ ವೈ ಬರಿಬೇಕಾದ್ರೆ ಅವಾಗ ಏನು ಮಾಡಬೇಕು ನೀವು, 0.51 ಎಕ್ಸ್ ಸ್ಕ್ವೇರ್ ಆ್ಯಡ್ ಮಾಡಿ, ಇದಕ್ಕೆ 0.51 ವೈ ಸ್ಕ್ವೇರ್ ಆ್ಯಡ್ ಮಾಡಿ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಇಲ್ಲೇನು ಮಾಡ್ತಿದ್ದೀವಿ, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಯೂಸ್ ಮಾಡ್ತಿದ್ದೀವಿ. ಓಕೆ, ಸೊ ಇಲ್ಲೇನು ಮಾಡಿದ್ದೀವಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆಯಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ 1.5 ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ ಇದೆಯಲ್ವಾ. ಸೊ ಇಲ್ಲಿ ನೀವು ವೈ ಅಂತ ಇದೆಯಲ್ಲ, ಹಂಗಾಗಿ ಇಲ್ಲಿ ವೈ ಅಂತ ಇದೆಯಲ್ಲ,
ಇದು ಮಾಡಬೇಕಾದ್ರೆ ನಾವು ವೈ ಜೊತೆ ಇಂಟಿಗ್ರೇಟ್ ಮಾಡಬೇಕಲ್ಲ, ಹಂಗಾಗಿ ನೀವು ಎಷ್ಟು 0.51 y² ಆ್ಯಡ್ ಮಾಡ್ತಿದ್ದೀರಾ. ಓಕೆ, ನೆಕ್ಸ್ಟ್ ಇಲ್ಲೇ ಬರ್ಕೊಂಡಿದ್ದೀನಿ ಅಷ್ಟೇ. ಈಗ ವೈ ಫೈಂಡ್ ಔಟ್ ಮಾಡಬೇಕು ಅಂದರೆ ಅವಾಗ ಏನು ಮಾಡಬೇಕು ನೀವು 0.51 x² ಆ್ಯಡ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಓವರ್ ಹಿಯರ್. ಓಕೆ, ಸೊ ಈಗ ಸದ್ಯಕ್ಕೆ 0.51 ವೈ ಸ್ಕ್ವೇರ್ನ ಆ್ಯಡ್ ಮಾಡೋಣ. ಇಲ್ಲಿಗೆ ವೈ² ಆ್ಯಡ್ ಮಾಡಿದ್ರೆ ಸೊ ಅವಾಗ ಏನಾಗುತ್ತೆ, ಸೊ 0.51 y² ಆ್ಯಡ್ ಮಾಡಿದ್ರೆ ದಿಸ್ ಎಂಟೈರ್ ಈಕ್ವೇಷನ್ ಕ್ಯಾನ್ ರಿಟರ್ನ್ ಇನ್ ದಿಸ್ ಫಾರ್ಮ್. ಏನು, ಎಕ್ಸ್ ಪ್ಲಸ್ 0.7 y² ಪ್ಲಸ್ 0.51 y² ಅಂತ ಬರಿಬೋದು. ಅದೇ ಇಲ್ಲಿ 0.51 x² ಆ್ಯಡ್ ಮಾಡಿದ್ರೆ ನೀವೇನಂತ ಬರಿಬೋದು, ವೈ ಪ್ಲಸ್ 0.7 x² ಪ್ಲಸ್ 0.51 x² ಅಂತ ಬರಿಬೋದು. ಓಕೆ, ನಾವು ಲೆಟ್ ಅಸ್ ಮೇಕ್ ಯೂಸ್ ಆಫ್ ಈಕ್ವೇಷನ್ 2. ಇದು ಈಕ್ವೇಷನ್ 2ನ ಯೂಸ್ ಮಾಡೋಣ ಫಾರ್ f(x)(x). ಸೊ ಇದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ಈ ಈಕ್ವೇಷನ್ ಇತ್ತಲ್ಲ x² ಪ್ಲಸ್ 1.4xy ಪ್ಲಸ್ y² ಅಂತಿದೆಯಲ್ಲ, ಈ ಈಕ್ವೇಷನ್ ಬಂದು ಇವಾಗ ಈ ಈಕ್ವೇಷನ್ನ ಬರಿತಿದ್ದೀರಾ. ಏನು, y ಪ್ಲಸ್ 0.7x² ಪ್ಲಸ್ 0.51 x² ಅಂತ ಬರ್ಕೊಳ್ತೀರಾ. ಓಕೆ, ಸೊ ಇಷ್ಟು ಬರೆದ್ಮೇಲೆ ನಾವು ಲೆಟ್ ಅಸ್ ಮೇಕ್ ಯೂಸ್ ಆಫ್ ಇಷ್ಟ ಆಯ್ತಲ್ವಾ, ಇದು ಬರ್ಕೊಂಡಿದ್ರಲ್ವಾ. ಸೊ ಇದು ಎಕ್ಸ್ಪೊನೆನ್ಷಿಯಲ್ ಟರ್ಮು, ಇದು ಎಕ್ಸ್ಪೊನೆನ್ಷಿಯಲ್ ಟರ್ಮ, ಇದನ್ನ ನಾವು ಹೊರಡೆ ತಗೊಂಡ್ಬಿಡೋಣ. ಓಕೆ, ಸೊ ಹೊರಡೆ ತಗೊಂಡ್ರೆ ಏನು ಬಂತು, ಎಕ್ಸ್ಪೊನೆನ್ಷಿಯಲ್ ಆಫ್ -0.51² ಡಿವೈಡೆಡ್ ಬೈ 0.12. ಸೊ ಅಲ್ಲಿಗೆ ನೀವು ಈ ಎಕ್ಸ್ಪ್ರೆಷನ್ನ ಹೊರಡೆ ತಗೊಂಡ್ರಿ, ಇಲ್ಲಿ ಇಂಟಿಗ್ರೇಷನಿಂದ ಹೊರಡೆ ತಗೊಂಡಿದ್ದೀರಾ. ಓಕೆ, ಸೊ ಇಲ್ಲಿ ಇಂಟಿಗ್ರೇಷನ್ ಒಳಗಡೆ ಏನಿದೆ, ಎಕ್ಸ್ಪೊನೆನ್ಷಿಯಲ್ ಉಳಿದಿದೆ, ಮತ್ತು ಇದು ಕಾನ್ಸ್ಟೆಂಟ್ ಇದೆಯಲ್ಲ, ಇದನ್ನು ಹೊರಡೆ ತಗೊಂಡ್ಬಿಡೋಣ. ಓಕೆ, ಇವಾಗ ಇದು ಹೊರಡೆ ಉಳಿದಿದೆ ಎಷ್ಟು, ಇಷ್ಟು ಮಾತ್ರ ಉಳಿಯುತ್ತೆ. ಮೈನಸ್ ಆಫ್ y ಪ್ಲಸ್ 0.7 ಡಿವೈಡೆಡ್ ಬೈ 1.02 ಇಷ್ಟು ಮಾತ್ರ ಉಳಿಯುತ್ತೆ ನಿಮಗೆ. ಓಕೆ, ಸೊ ಇದನ್ನ ಇಂಟಿಗ್ರೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇವಾಗ ಏನು ಮಾಡ್ತೀರಾ, y ಪ್ಲಸ್ 0.7x ಅಂತ ಐತಲ್ಲ, ಅದು y ಪ್ಲಸ್ 0.7x ಡಿವೈಡ್ ಬೈ 1.02 ಅದನ್ನ ಏನಂತ ತಗೊಳ್ತೀರಾ, t/√2 ಅಂತ ತಗೊಳ್ಳಿ. ಓಕೆ, ಯು ಮೇಕ್ ದಿಸ್ ಆಸ್, ಇಲ್ಲಿದೆಲ್ಲ y ಪ್ಲಸ್ 0.7x ಡಿವೈಡೆಡ್ ಬೈ 1.02 ಇದೆಲ್ಲ, ಟೇಕ್ ದಟ್ ಆಸ್ t ಡಿವೈಡೆಡ್ ಬೈ √2 ಅಂತ ತಗೊಳ್ಳಿ. ಓಕೆ, ಇಫ್ ಯು ಟೇಕ್ ದಟ್, ಲೆಟ್ ಅಸ್ ಡಿಫ್ರೆನ್ಶಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು y. ಡಿಫ್ರೆನ್ಶಿಯೇಟ್ ಮಾಡಿದ್ರೆ y ಮಾತ್ರ ಇಲ್ಲಿ ಅಲೋನ್ ಇದೆಯಾ, ಸೊ ಅವಾಗ ಏನಾಗುತ್ತೆ, ಇಷ್ಟು ಬರುತ್ತೆ. ಎಷ್ಟಾಗುತ್ತೆ, ಇದ್ರ ಜೊತೆ ಇದು ಕಾನ್ಸ್ಟೆಂಟ್ ಅಲ್ವಾ ಫಸ್ಟ್ ಟರ್ಮ್, ಅವಾಗ ಏನಾಗುತ್ತೆ 1/1.02 ಇಂಟು dy ಪ್ಲಸ್ ಇದು ಕಾನ್ಸ್ಟೆಂಟ್ ಆಗಿದೆ, ಹಂಗಾಗಿ 0 ಆಗುತ್ತೆ. ಆಯಿತಾ, ಸೊ ನಿಮಗೆ ಎಷ್ಟು ಉಳಿಯುತ್ತೆ ಈ ಕಡೆ ಸೈಡ್ಗೆ, ಸೊ ಇಷ್ಟು ವ್ಯಾಲ್ಯೂ ಉಳಿಯುತ್ತೆ, 1.√1.0 ಇಂಟು dy. ಇದು 1.√, ಈ ಕಡೆ ಎಷ್ಟು ಉಳಿಯುತ್ತೆ, ಈ ಕಡೆ ಬರೀ dt ಉಳಿಯುತ್ತೆ ಅಲ್ವಾ, ಎರಡು ಕಡೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ. ಸೊ ಇದನ್ನು ಈ ಕಡೆ ತಗೊಳ್ಳಿ, ಇಲ್ಲಿದೆಯಲ್ಲ ಇದನ್ನು ಈ ಕಡೆ ತಗೊಳ್ಳಿ. ಸೊ ಅವಾಗ ಏನಾಗುತ್ತೆ, so your dy will be equal to, okay, your dy will be equal to dt into √1.02 divided by 2 ಆಗುತ್ತೆ. ಓಕೆ, ಸೊ if this is the case, what happens to this equation, ಇವಾಗ ಏನಾಗುತ್ತೆ, ಇಲ್ಲಿ dy ಇದೆಯಲ್ಲ, ಇಲ್ಲಿ dy ಇದೆಯಲ್ಲ, dy is replaced by this value. ಓಕೆ, ನೆಕ್ಸ್ಟ್ ಈ ವ್ಯಾಲ್ಯೂ ಇದೆಯಲ್ಲ y ಪ್ಲಸ್ 0.7x divided by √2 ಇದೆಯಲ್ಲ, so this can be replaced by what, t/√2. okay, so now let us replace that and look how the equation looks like. ಈ ತರ ಬರುತ್ತೆ. ಓಕೆ, ಟಿ ಇತ್ತಲ್ವಾ, ಟಿ ಮೇಲೆ ಏನಾಗುತ್ತೆ, t² ಆಗುತ್ತೆ. ಓಕೆ, ಸೊ ದಟ್ ವುಡ್ ಬಿ -t²/2. ಸೊ ದಿಸ್ ಈಸ್ ಯೋರ್ ಎಂಡ್ ಎಕ್ಸ್ಪ್ರೆಷನ್, ಇಷ್ಟುವರೆಗೂ ಬರುತ್ತೆ. ಓಕೆ, ಸೊ ಇಲ್ಲಿಂದ ನಾವೇನು ಮಾಡ್ಬೋದು ಅಂದರೆ, ಎಕ್ಸ್ಪೊನೆನ್ಷಿಯಲ್ ಆಫ್ -t²/2 ಇಂಟು dt ಅಂತ ಇದೆ. ಓಕೆ, ಸೊ ಇದನ್ನ ನೀವು ಇಂಟಿಗ್ರೇಟ್ ಮಾಡೋಕ್ಕಾಗಲ್ಲ, ಸೊ ಡೈರೆಕ್ಟಾಗಿ ನೀವು ಇದೊಂದು ಬಾಯ್ ಹೊಡಬೇಕಾಗುತ್ತೆ. ಇಂಟಿಗ್ರೇಷನ್ ಆಫ್ e⁻⁻t²/2 ಅಂದರೆ √2π ಅಂತ. ಓಕೆ, ಸೊ ಯು ಕೀಪ್ ದಟ್ ಆಸ್ √2π. ಸೊ ಇಫ್ ಯು ಡೂ ದಟ್, ಸೊ ಯುವರ್ ಎಕ್ಸ್ಪ್ರೆಷನ್ ವುಡ್ ಬಿ f(x)(x) ಈಕ್ವಲ್ಸ್, ಸೊ f(x)(x) ಇಸ್ ಈಕ್ವಲ್ ಟು, ಇದಿದೆಯಾ, ಇದು ಹಂಗೆ ಇದೆಯಾ, ಸೊ ಇದು ಹಂಗೆ ಉಳಿದಿದೆ, 1/, ಇದು ಹಿಂಗಿದೆಯಾ, ಸೊ ಇದು ಹಂಗೆ ಉಳಿದಿದೆ, ಸೊ ಈ ಕಾನ್ಸ್ಟೆಂಟು ಇದು ಹಂಗೆ ಉಳಿದಿದೆ. ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಎಷ್ಟಿದೆ, √2π ಅಲ್ವಾ, ಅದನ್ನು ಹಂಗೆ ಇಲ್ಲಿ ಬರೆದಿಲ್ಲ, √2π. ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಇಫ್ ಯು ಮಲ್ಟಿಪ್ಲೈ ಆಲ್ ದೀಸ್ ಥಿಂಗ್ಸ್, ಸೊ ಯುವರ್ ಎಂಡ್ ಟರ್ಮ್ ವುಡ್ ಬಿ ಇಷ್ಟು ಉಳಿಯುತ್ತೆ. ಎಷ್ಟು ಉಳಿಯುತ್ತೆ, 1/√2π ಇಂಟು e⁻⁻x²/2. ಸೊ ದಿಸ್ ಇಸ್ ಯೋರ್ f(x)(x). ಸೊ ಇದೇ ಥರ ಸ್ಟೆಪ್ಸ್ ನೀವು f(y)ಗೂ ಮಾಡಬೇಕು. ಅವಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ,
1 divided by square root of 2 pi into e to the power of minus y square by 2. ಈ ತರ equation ಬರುತ್ತೆ. So this is for fx of x and this is for fy of y. ಸೊ ಇದೆರಡೂ ಇವಾಗ ಮಲ್ಟಿಪ್ಲೈ ಮಾಡೋಣ. ಸೊ ಏನು ಮಾಡ್ಬೇಕು ನೀವು ಈಗ fx of x into fy of y is it equal to fxy of xy ಅಂತ ಚೆಕ್ ಮಾಡಬೇಕು. ಸೊ ಇದೆರಡನ್ನು ಮಲ್ಟಿಪ್ಲೈ ಮಾಡೋಣ. So when you multiply these two things, let us look what is the result. ಸೊ ಇದೆರಡನ್ನು ಮಲ್ಟಿಪ್ಲೈ ಮಾಡ್ತೀರಾ, ಇದು ಎಫ್ ಆಫ್ ಎಕ್ಸ್ ಇದೇನಾಗಿದೆ ಎಫ್ ವೈ ಆಫ್ ವೈ. ಸೊ ಇದೆರಡು ರೂಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 1/2 ಇ ಟು ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ 2. ಇಷ್ಟು ಬಂತು ನಿಮ್ದು ಈಕ್ವೇಶನ್. ಬಟ್ ನಿಮಗೆ ಕೊಟ್ಟಿದ್ದು ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಇದಕ್ಕೆ ಈಕ್ವಲ್ ಇದೆಯಾ, ಇದಕ್ಕೆ ಈಕ್ವಲ್ ಇಲ್ಲ ಅಲ್ವಾ. ಸೊ ವಾಟ್ ವಾಸ್ ದ ಈಕ್ವೇಶನ್ ಆಫ್ ಎಫ್ ಎಕ್ಸ್ ಆಫ್ ಎಕ್ಸ್ ವೈ? ಜಸ್ಟ್ ಲುಕ್ ಎಟ್ ದ ಈಕ್ವೇಶನ್. ಸೊ ನಿಮಗೆ ಕೊಟ್ಟಿದ್ದ ಈಕ್ವೇಶನ್ ಇದು 1/1.4238 ಎಕ್ಸ್ಪೋನೆನ್ಷಿಯಲ್ ಈ ತರ ಇದೆ ಈಕ್ವೇಶನ್. ಬಟ್ ನೀವು ಮಲ್ಟಿಪ್ಲೈ ಮಾಡಿದಾಗ ಬಂದಿರೋ ಈಕ್ವೇಶನ್ ಏನು, ಈ ಈಕ್ವೇಶನ್ ಬಂದಿದೆ. ಸೊ ಎಫ್ ಎಕ್ಸ್ ಇಂಟು ಎರಡು ಮಲ್ಟಿಪ್ಲೈ ಮಾಡಿದಾಗ ಈ ಈಕ್ವೇಶನ್ ಬಂದಿದೆ. ದಟ್ ಈಸ್ ನಾಟ್ ಈಕ್ವಲ್ ಟು ದ ಗಿವನ್ ಎಫ್ ಎಕ್ಸ್ ಆಫ್ ವೈ. ಸೊ ಎರಡು ಈಕ್ವಲ್ ಇಲ್ಲ ಅಂತ ಹೇಳಿದ್ರೆ ಸೊ ದೇ ಆರ್ ನಾಟ್ ಇಂಡಿಪೆಂಡೆಂಟ್ ಅಂತ. ಓಕೆ, ಅರ್ಲಿಯರ್ ಟೂ ಕೇಸಸ್ ವಿ ಶೋಡ್ ದಟ್ ದೇ ಆರ್ ಇಂಡಿಪೆಂಡೆಂಟ್ ಬಿಕಾಸ್ ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಎಫ್ ವೈ ಆಫ್ ವೈ ಇಸ್ ಈಕ್ವಲ್ ಟು ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ. ಸೊ ಇದೇನಾಗಿದೆ, ಇದು ಈಕ್ವಲ್ ಇಲ್ಲ, ಹಂಗಾಗಿ ವಿ ಕ್ಯಾನ್ ಕಾಲ್ ದಿಸ್ ಆಸ್ ವಾಟ್ ನಾಟ್ independent. Okay, so this is not independent. Okay, so this is the case of non independent. Okay, are you clear with that? ಅದು ಓಕೆ, ಇದು ಎಫ್ ವೈ ಇಲ್ಲಿ ಇದು ಮಾಡಿ ತೋರಿಸಿದ್ದೀನಿ. ಓಕೆ, ಸೇಮ್ ಪ್ರೊಸೀಜರ್ ಇಲ್ಲೇನು ಆ್ಯಡ್ ಮಾಡಬೇಕು, 0.151 ವೈ ಸ್ಕ್ವೇರ್ ಆ್ಯಡ್ ಮಾಡಬೇಕು ಅಷ್ಟೇ, ಉಳಿದಿದ್ದೆಲ್ಲ ಸೇಮ್ ಅದೇ ಥರ ಸ್ಟೆಪ್ಸ್. ಓಕೆ, ಸೊ ನೆಕ್ಸ್ಟ್ ಈಸ್ ಮಲ್ಟಿವೇರಿಯಂಟ್ ಡೆನ್ಸಿಟಿ ಫಂಕ್ಷನ್. ಇಲ್ಲಿವರೆಗೂ ಏನು ನೋಡಿದ್ವು ಅದೇನೋ ಬೈ ವೇರಿಯಂಟ್ ಇತ್ತು. ಓಕೆ, ಬೈ ವೇರಿಯಂಟ್ ಅಂತ ಹೇಳಿದ್ರೆ ಏನಂತ ಅರ್ಥ, ಎರಡು ವೇರಿಯೇಬಲ್ ಇರ್ತಿತ್ತು, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಎರಡೆರಡು ವೇರಿಯೇಬಲ್ ಇರ್ತೈತಲ್ವಾ. ಸೊ ಮಲ್ಟಿ ಅಂದ್ರೇನು, ನಿಮಗೆ ಎರಡುಗಿಂತ ಜಾಸ್ತಿ ಇದ್ರೆ ಇಟ್ಸ್ ಕಾಲ್ಡ್ ಅಸ್ ವಾಟ್ ಮಲ್ಟಿವೇರಿಯೇಟ್ ಡೆನ್ಸಿಟಿ ಫಂಕ್ಷನ್. ಹೌ ಕ್ಯಾನ್ ಯು ರೈಟ್ ದಟ್? ಇಲ್ಲಿ ಬರ್ದೆ x1 x2 x3 ಅಪ್ ಟು xn ಬರಿಬೋದಾ? ಎಷ್ಟು ವೇರಿಯೇಬಲ್ಸ್, x1 ಟು xn. ಸೊ ಇದು ಸಿಗಬೇಕು ಅಂದ್ರೆ ಹೆಂಗೆ ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡಬೇಕು. ಯಾವುದನ್ನ, ಸಿ ಡಿ ಎಫ್ನ. ಸೊ ಹೌ ಮೆನಿ ಟೈಮ್ಸ್, ಎನ್ ಟೈಮ್ಸ್. ಇಲ್ಲಿ ಎಷ್ಟು ಎನ್ ವೇರಿಯೇಬಲ್ಸ್ ಇರುತ್ತೆ ಅಷ್ಟು ಟೈಮ್ಸ್ ಇದು ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ, ಸೊ ದಟ್ ವುಡ್ ಬಿ ಯೋರ್ ಮಲ್ಟಿವೇರಿಯೇಟ್ ಪಿ ಡಿ ಎಫ್. ಓಕೆ, ಸೊ ಇದು ಅರ್ಥ, ಇದು ಗೊತ್ತಿರಲಿ ಅಷ್ಟೇ. ಓಕೆ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಏನು ಕೇಳಿಲ್ಲ. ನೆಕ್ಸ್ಟ್ ಅದೇ ಥರ ಮಲ್ಟಿವೇರಿಯೇಟ್ ಸಿ ಡಿ ಎಫ್. ಮಲ್ಟಿವೇರಿಯೇಟ್ ಸಿ ಡಿ ಎಫ್ ಅಂದ್ರೇನು, ಸೊ ಕ್ಯಾಲ್ಕುಲೇಟರ್ ಎಫ್, ಹೌ ಮೆನಿ ವೇರಿಯೇಬಲ್ಸ್ ಆರ್ ದೇರ್, ಎನ್ ನಂಬರ್ ಆಫ್ ವೇರಿಯೇಬಲ್ಸ್ ಆರ್ ದೇರ್. ಎಷ್ಟೊತ್ತು ಇಂಟಿಗ್ರೇಷನ್ ಮಾಡಬೇಕು, ಎನ್ ನಂಬರ್ ಆಫ್ ಟೈಮ್ಸ್ ಇಂಟಿಗ್ರೇಷನ್ ಮಾಡಬೇಕು. ಏನು, ಪಿ ಡಿ ಎಫ್ ಆಫ್ ಎನ್ ನಂಬರ್. ಓಕೆ, ಡಿ ಯು ಒನ್ ಡಿ ಯು ಟು ಈ ಥರ ಬರುತ್ತೆ. ಸೊ ದಿಸ್ ಕಾಲ್ಡ್ as ವಾಟ್ ಮಲ್ಟಿವೇರಿಯೇಟ್ ಪಿ ಡಿ ಎಫ್. ಓಕೆ, ಸಾರಿ, ಕ್ಲಿಯರ್ ವಿತ್ ದಟ್? Hello. Next, other thing what you need to remember is, so the area under the PDF ನಿಮಗೆ ಎಷ್ಟೇ ವೇರಿಯೇಬಲ್ ಇರಲಿ, ಓಕೆ, ಅದ್ರ ಇಂಟಿಗ್ರೇಟ್ ಮಾಡಿದ್ರೆ ಅದ್ರ ಏರಿಯಾ ಎಷ್ಟಿರುತ್ತೆ, 1 ಅಂತ ಇರುತ್ತೆ. ಇದು ಯಾವಾಗ ನಿಮ್ಗೆ ಜ್ಞಾಪನ ಇರಲಿ, ಎಷ್ಟೇ ವೇರಿಯೇಬಲ್ ತಗೊಳ್ಳಿ, ಏನೇ ತಗೊಳ್ಳಿ, ಪಿ ಡಿ ಎಫ್ ಒಳಗಡೆ ಏರಿಯಾ ಯಾವತ್ತು ಎಷ್ಟಿರುತ್ತೆ, 1 ಇರುತ್ತೆ. ಓಕೆ, ಅದು ಒಂದು ವೇರಿಯೇಬಲ್ ಅದು ಆಗಲಿ, ಎರಡು ವೇರಿಯೇಬಲ್ ಆಗಲಿ, ಎಷ್ಟು ಎನ್ ನಂಬರ್ ಅದು ಆಗಲಿ, ಓಕೆ, ಅದು ಏರಿಯಾ ಎಷ್ಟಿರುತ್ತೆ ಆಲ್ವೇಸ್ ಇಟ್ ಬಿ ಈಕ್ವಲ್ ಟು 1. ಓಕೆ, so this is the theory. Okay, so this is regarding the theory. Okay, and now let us look at the problems regarding this. Okay, so ಇದು ಅಸೈನ್ಮೆಂಟ್ ಬರಿಬೇಕಾದ್ರೆ ಇದು ಮಾಡ್ಯೂಲ್ 2 ಇಂದ ಆಯ್ತಾ, ಮಾಡ್ಯೂಲ್ 2 ಇಂದ ಥಿಯರಿ ಅಂತ ಏನು ಹಾಕಿರ್ತೀನಿ ಅದಕ್ಕೇನು ಅಸೈನ್ಮೆಂಟ್ ಬರೆಯೋಕೆ ಹೋಗಬೇಡಿ. ಪ್ರಾಬ್ಲಮ್ಸ್ ಇರುತ್ತಲ್ಲ, ಪ್ರಾಬ್ಲಮ್ಸ್ ಇಂದ ಅಸೈನ್ಮೆಂಟ್ ಬರೀರಿ. ಬಟ್ ಎಕ್ಸಾಮಿಗೆ ನೀವು ಇದರೊಳಗೆ ಇರೋ ಪ್ರಾಬ್ಲಮ್ಸ್ನ ಸಹ ನೋಡ್ಕೊಳ್ಬೇಕಾಗುತ್ತೆ. ಓಕೆ, ನಿಮಗೆ ಬರೆಯೋಕೆ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿರೋದು. ಬಟ್ ಪ್ರಾಬ್ಲಮ್ಸ್ನ ಅಸೈನ್ಮೆಂಟಲ್ಲಿ ಈಗ ಪೋಸ್ಟ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ಸ್ ಅಂತ ಹಾಕಿದ್ರೆ ಅದನ್ನು ಮಾತ್ರ ಅಸೈನ್ಮೆಂಟ್ ಬರೀರಿ. ಓಕೆ, ಥಿಯರಿ ಅಂತ ಇದನ್ನು ಬರೆಯೋಕೆ ಹೋಗ್ಬೇಡಿ, ಬಟ್ ಓದ್ಕೊಳ್ಳಿ. ಓಕೆ, ಸೊ ನೌ ಲೆಟ್ ಮೀ ಕನ್ಸಿಡರ್ ದ ಪ್ರಾಬ್ಲಮ್ಸ್.
Okay, this is your first problem. So bivariant cumulative and density functions. Okay, so here uh, the joint PDF one ನಿಮಿಷ. Let's see.